KTM ಅಲ್ಲಿ ನಿಮಗೆ ಈ ಯಾವುದೇ ಫೀಚರ್ಸ್ ಬರೋದೇ ಇಲ್ಲ. ಸೊ ಕ್ರೂಸ್ ಕಂಟ್ರೋಲ್ ಬಗ್ಗೆ ಮಾತಾಡೋಣ. ಅದು ಸ್ಟಾರ್ಟ್ ಮಾಡೋದು ತುಂಬಾ ಈಸಿ. ಇಲ್ಲಿದೆ ನೋಡಿ ಈ ಬಟನ್. ಫಾರಿನ್ ಟೈರ್ ಮ್ಯಾನುಫ್ಯಾಕ್ಚರರ್ ಸ್ವಲ್ಪ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಸೇಮ್ ಎಕ್ಸಾಕ್ಟ್ ಮೋಟರ್ ಸೈಕಲ್ ನ ಲಾಂಚ್ ಮಾಡ್ಬಿಡ್ತಾರೆ. ಈಗ BMW ಅಲ್ಲಿ ಯಾವ ತರ ಇತ್ತು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಹುಡುಗ ಪ್ರದೀಪ ಮಾತಾಡ್ತಾ ಇದ್ದೇನೆ. ಆ್ಯಂಡ್ ಇವತ್ತು ನಮ್ಮ ಜೊತೆ ಇರೋ ಗಾಡಿ ರಿವ್ಯೂ ಮಾಡೋಕ್ಕೂ ಮುಂಚೆ ಇಂಜಿನ್ನು ಅದರ ಲೈಫ್ ಸೈಕಲ್ಸ್ R&D ಬಗ್ಗೆ ಸ್ವಲ್ಪ ಮಾತಾಡೋಣ. ಬಿಕಾಸ್ ಈ ಗಾಡಿಗೆ ಅದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ತುಂಬ ಜನಕ್ಕೆ ಈ ಡೀಟೇಲ್ಸೇ ಗೊತ್ತಿರಲಿಲ್ಲ. ಒಂದು ಇಂಜಿನ್ ಯಾವುದೇ 2 ವೀಲರ್ 4 ವೀಲರ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಮುಂಚೆ R&D ಟೈಮಲ್ಲೇ ಅಟ್ಲೀಸ್ಟ್ 2 ಇಂದ 3 ಇಯರ್ಸ್ ಇಲ್ಲಾಂದರೆ 4 ವರ್ಷಗಳ ಕಾಲ ಇಂಜಿನ್ ಡೆವಲಪ್ಮೆಂಟ್ ಪೀರಿಯಡೇ ಆಗಿಬಿಡುತ್ತೆ ಪ್ರೊಡಕ್ಷನ್ಗೆ ಬರೋಕ್ಕೆ ಮುಂಚೆ. ಇಂಜಿನ್ ಲೈಫ್ ಸೈಕಲ್ ಬಂದು ಆ ಪ್ರೊಡಕ್ಷನ್ಗೆ ಬಂದಾಗಿಂದ ಒಂದು 5 ರಿಂದ 6 ವರ್ಷ ಇಲ್ಲಾಂದ್ರೆ ಮ್ಯಾಕ್ಸಿಮಮ್ 7 ವರ್ಷ ಇರುತ್ತೆ. 4 ವೀಲರ್ಸಲ್ಲೂ ಸೇಮೆ, 2 ವೀಲರ್ಸಲ್ಲೂ ಸೇಮೆ. ಒಂದು ಎಕ್ಸಾಂಪಲ್ ಏನಂದರೆ, ನಮ್ಮ ಇಂಡಿಯಾಗೆ ಫಸ್ಟ್ ಟೈಮ್ ಬಿಗ್ ಕೆಪಾಸಿಟಿ ಪವರ್ಫುಲ್ ಮೋಟರ್ ಸೈಕಲ್ ಬಂದಿದ್ದು KTM ಡ್ಯೂಕ್ 390. ಅದು ಬಂದು ಲಾಂಚ್ ಆಗಿದ್ದು 2013 ಇಲ್ಲ 14 ಲಾಂಚ್ ಆಯಿತು. ಅದು ಫಸ್ಟ್ ಜನರೇಷನ್. ನೆಕ್ಸ್ಟ್ ಸೆಕೆಂಡ್ ಜನರೇಷನ್ ಬಂದು ಅದಕ್ಕೆ 5 ವರ್ಷ 6 ವರ್ಷ ಬಿಟ್ಟು 2018 2019 ಟೈಮಲ್ಲಿ ನಮಗೆ ಜನರೇಷನ್ 2 ಲಾಂಚ್ ಆಯಿತು. ಹಾಗೆ ಅದರ 4-5 ಇಯರ್ಸ್ ಗ್ಯಾಪಲ್ಲಿ ನಮಗೆ ಜನರೇಷನ್ 3 ಈಗ ಕರೆಂಟ್ ಆಗಿರೋ ಡ್ಯೂಕ್ 390 ಲಾಂಚ್ ಆಯಿತು. ಸೊ ಇದು ಜನರೇಷನಲ್ ಅಪ್ಡೇಟ್ಸ್. ಅಂದರೆ ಇಂಜಿನ್ ಒಂದು ಲೈಫ್ ಸೈಕಲ್ ಚೇಂಜ್ ಮಾಡಿ ಆ ನೆಕ್ಸ್ಟ್ ಜನರೇಷನ್ ಇಂಜಿನ್ನ ಲಾಂಚ್ ಮಾಡ್ಬಿಡೋದು ಈ ಮ್ಯಾನುಫ್ಯಾಕ್ಚರರ್ಸ್ ಈ ಥರ ಜನರಲ್ ಆಗಿ ಮಾಡ್ತಾರೆ. ಬಟ್ ಒಂದು ಇಂಜಿನ್ನ ಕಂಪ್ಲೀಟ್ ಜನರೇಷನ್ ಚೇಂಜ್ ಮಾಡೋಕ್ಕೂ ಸೆಂಟ್ರಲ್ಲಿ ಫೇಸ್ ಲಿಫ್ಟ್ ಆರ್ ಅಪ್ಡೇಟ್ಸ್ ಕೊಡ್ತಾ ಇರ್ತಾರೆ. ಸೊ ಜನರಲ್ ಆಗಿ ಏನಾದರೂ ಈಗ 1 ವರ್ಷ 1.5 ವರ್ಷ ಆದಮೇಲೆ ಈಗ ಹಿಮಾಲಯನ್ 450 ಇದೆ. ಸೊ ಅದರಲ್ಲಿ ಏನಾದರೂ ಇಶ್ಯೂಸ್ ಇದ್ದರೆ ಅದರ ನೆಕ್ಸ್ಟ್ ಬ್ಯಾಚ್ ಬರೋ 1 ವರ್ಷ 1.5 ವರ್ಷ ಆದಮೇಲೆ ಅಪ್ಡೇಟ್ಸ್ ಮಾಡ್ತಾರೆ. ಸೊ ಟ್ಯೂನಿಂಗ್ ಆಗಿರ್ಬೋದು, ಫ್ಯೂಲಿಂಗ್ ಆಗಿರ್ಬೋದು, ಥ್ರಾಟಲ್ ಕ್ಯಾಲಿಬ್ರೇಷನ್ನು, ಗೇರಿಂಗು, ಇದರಲ್ಲೆಲ್ಲ ಮೈನ್ಯೂಟ್ ಚೇಂಜಸ್ ಮಾಡಿ ಅದಕ್ಕೂ ರಿಫೈನ್ಮೆಂಟ್ ಮಾಡ್ತಾರೆ. ಸೊ ಇದು ಜನರಲ್ ಆಗಿ ಲೈಫ್ ಸೈಕಲ್ ಅಂತ ಹೇಳುತ್ತೆ. ಈಗ ಅಪ್ಡೇಟ್ಸ್ ಆಗುತ್ತೆ ಇಂಜಿನ್. ಸೊ ಇದರಲ್ಲಿ ಕ್ಲಾರಿಟಿ ಬಂತ. ಈಗ ನಮ್ಮ ಜೊತೆ ಇರೋ ಗಾಡಿ ಬಂದು 310cc ಇಂಜಿನ್ ಇರೋದು. ಆ್ಯಂಡ್ ಇದು TVS ಹಾಗೂ BMW ಕೊಲಾಬ್ರೇಷನಲ್ಲಿ ಬಂದಿರೋವಂಥ ಇಂಜಿನ್. ಸೊ ಪ್ರಾಪರಾಗಿ BMW ಕೊಲಾಬ್ರೇಟ್ ಮಾಡಿರೋದೆ, ಬಟ್ ಮ್ಯಾನುಫ್ಯಾಕ್ಚರ್ ಆಗೋದು TVS ಅಲ್ಲಿ. ಸೊ ಈ ಕೊಲಾಬ್ರೇಷನಲ್ಲಿ ಬಂದು ಆಲ್ಮೋಸ್ಟ್ 7 ವರ್ಷ ಆಯಿತು. ಆ್ಯಂಡ್ BMW ಇನೋವೇಟಿವ್, ಎಸ್, ಬಟ್ ಆಲ್ವೇಸ್ ಟೆಕ್ ಸೇವಿ. ಅವ್ರ ಕಾರ್ಸಲ್ಲೇ ನೋಡ್ಬೋದು, ಗಾಡಿಯಲ್ಲಿ ನೋಡ್ಬೋದು, ಎಲೆಕ್ಟ್ರಾನಿಕ್ಸ್ ಟೆಕ್ನಾಲಜಿ ತುಂಬ ಅಂದರೆ ತುಂಬ ಯೂಸ್ ಮಾಡ್ತಾರೆ. ಇವರು ಜಾಪನೀಸ್ ಥರ ನಾಟ್ ರೈಡ್ ಕಂಫರ್ಟು ರಿಲಯಬಿಲಿಟಿ ಥರ ಆಗದೆ ಅವರು ಟೆಕ್ ಸೇವಿ ಅಂತಲೇ ಹೇಳಬೇಕು. ಸೊ ಇದು ಸ್ವಲ್ಪ ಕಾಂಟೆಕ್ಸ್ಟ್ ಬಂತಲ್ಲ. ಇವತ್ತು ನಮ್ಮ ಜೊತೆ ಇರೋಂಥ ಗಾಡಿ ಬಂದು RTR 310 ಅಪ್ಪಾಚಿ ಅವ್ರ ಗಾಡಿ. ಮೇನ್ ಆಗಿ ಇದು TVS ಗಾಡಿ. ಸೊ ಈ ಲೈನಪ್ಪಲ್ಲಿ ಈ ಇಂಜಿನ್ ಗಾಡಿಗಳನ್ನೇ ನೋಡಿದ್ರೆ ನೀವು ಫಸ್ಟು RR 310 ಬಂತು TVS ಕಡೆಯಿಂದ 2017 ಆರ್ 18 7 ವರ್ಷ ಮುಂಚೆ. ಅದಾದಮೇಲೆ BMW ಅದೇ ಮಾಡೆಲಲ್ಲಿ ಸೇಮ್ ಸೆಗ್ಮೆಂಟಲ್ಲಿ ಇರದೆ ಅಡ್ವೆಂಚರ್ ಗಾಡಿ G310 GS ಲಾಂಚ್ ಮಾಡಿದ್ರು. ಅದ್ರ ಜೊತೆಗೆ ನೇಕೆಡ್ ವರ್ಷನ್ನು ಲಾಂಚ್ ಮಾಡಿದ್ರು. ಆಗ ಈಗ ರೀಸೆಂಟ್ ಆಗಿ ಇದೇ ಇಂಜಿನ್ನ ಸೇಮು RR 310 ಯಾವ ಥರ ಇತ್ತೋ ಅದೇ ಥರನೇ ಫೇರ್ಡ್ ಮೋಟರ್ ಸೈಕಲ್ ಎಕ್ಸಾಕ್ಟ್ಲಿ ಜಸ್ಟ್ ಬ್ಯಾಡ್ ಚೇಂಜ್ ಮಾಡಿಬಿಟ್ಟು ಲಾಂಚ್ ಮಾಡಿಬಿಟ್ರು. ಬಟ್ TVS ಅಲ್ಲಿ ನೇಕೆಡ್ ಮೋಟರ್ ಸೈಕಲ್ ಇರಲಿಲ್ಲ ಈ 310 ಸೆಗ್ಮೆಂಟ್. ಬಿಕಾಸ್ ಈ BMW ಅಲ್ಲಿ ನೋಡಿದ್ರೆ ಅದು ಸ್ಟಾರ್ಟಿಂಗ್ CC ಕ್ಯೂಬಿಕ್ ಕೆಪಾಸಿಟಿ, ಬಟ್ TVS ಅಲ್ಲಿ ಇದೇ ಹೈಯೆಸ್ಟ್ ಕ್ಯೂಬಿಕ್ ಕೆಪಾಸಿಟಿ ಅಂದರೆ ಇಂಜಿನ್ ಸೈಜು. ಸೊ ಬಿಗ್ ಕೆಪಾಸಿಟಿ, ಬಟ್ ಫೇರ್ಡ್ ಮೋಟರ್ ಸೈಕಲ್ ಅಷ್ಟೇ ಇತ್ತು, ನೇಕೆಡ್ ಮೋಟರ್ ಸೈಕಲ್ ಇರಲಿಲ್ಲ. ಇವ್ರು ಹೈಯೆಸ್ಟ್ ನೇಕೆಡ್ ಮೋಟರ್ ಸೈಕಲ್ಲೇ ಬಂದು 200 4V RTRದೆ. ಬಟ್ ಇದನ್ನು ಲಾಂಚ್ ಮಾಡಿದಾಗ ನಾವು ತುಂಬ ಜನ ಏನು ಅನ್ಕೊಂಡಿದ್ದೆ ಅಂದರೆ ಸೇಮ್ ಎಕ್ಸಾಕ್ಟ್ ಮೋಟರ್ ಸೈಕಲ್ನ ಲಾಂಚ್ ಮಾಡ್ಬಿಡ್ತಾರೆ. ಈಗ BMW ಅಲ್ಲಿ ಯಾವ ಥರ ಇತ್ತು ಸ್ವಲ್ಪ ಚೇಂಜಸ್ ಮಾಡ್ಬಿಡ್ತಾರೆ ಅಂತ. ಬಟ್ TVS ಈ ಗಾಡಿಯಲ್ಲಿ ಸಬ್ಸ್ಟ್ಯಾನ್ಷಿಯಲ್ ಚೇಂಜಸ್ ಮಾಡಿಬಿಟ್ಟಿದ್ದಾರೆ. ಅನ್ಲೈಕ್ ಪ್ರಿಡಿಸೆಸರ್ ಈ ಇಂಜಿನ್ನ ಶೇರ್ ಮಾಡಿರುವಂಥ ಗಾಡಿಗಳು ಬಿಟ್ಟು ಇದರಲ್ಲಿ ಸಬ್ಸ್ಟ್ಯಾನ್ಷಿಯಲ್ ಚೇಂಜಸ್ ಎಲೆಕ್ಟ್ರಾನಿಕ್ಸ್ ವೈಸ್ ಆಗಿರ್ಬೋದು, ಈವನ್ ಇಂಜಿನ್ ವೈಸ್ ಅಪ್ಡೇಟ್ ಆಗಿರ್ಬೋದು, ಚಾಸಿ ವೈಸ್, ರೈಡ್ ವೈಸ್ ತುಂಬ ಅಪ್ಡೇಟ್ ಮಾಡಿದ್ದಾರೆ. ಸೊ ಇವತ್ತು ಈ ವಿಡಿಯೋಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ RTR 310 ಬಗ್ಗೆ ತಿಳ್ಕೊಳ್ಳೋಣ. ಆ್ಯಂಡ್ ನಮ್ಮ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಮೊದಲನೇ ಸರಿ ನೋಡ್ತಿದ್ದೀರಾ, ಫಸ್ಟ್ ಟೈಮ್ ವ್ಯೂವರ್ ಆಗಿದ್ರೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ಹಾಗೂ ರಿವ್ಯೂಸ್ನ 2 ವೀಲರ್ 4 ವೀಲರ್ ಎಲ್ಲ ಥರದ್ದು ನಾನು ಕೊಡ್ತಾ ಇರ್ತೀನಿ. ಸೊ ಬನ್ನಿ ವಿಡಿಯೋಗೆ ಹೋಗೋಣ. ಸೊ ಗಾಡಿ ಓಡಿಸೋಕೆ ಮುಂಚೆ ಗಾಡಿಯ ಡೀಟೇಲ್ಸ್ ಮಾತಾಡೋಣ. ಏನೇನು ಅಪ್ಡೇಟ್ಸ್ ಬಂದಿದೆ, ಏನೇನು ಚೇಂಜಸ್ ಬಂದಿದೆ, ಒನ್ ದ ಟೆಕ್ನಾಲಜಿ ಫೀಚರ್ಸ್ ಎಲ್ಲ ಇದೆ. ಫಸ್ಟ್ ಆಫ್ ಆಲ್ ಮೋಸ್ಟ್ ಇಂಪ್ರೆಸಿವ್ ಥಿಂಗ್ ಏನಂದರೆ ಗಾಡಿ ಯಾವ ಥರ ಕಾಣಿಸಿದೆ ಅಂತ. ಸ್ಪೆಷಲಿ ಈ ಹೆಡ್ಲೈಟ್. ಬಿಕಾಸ್ ನೀವು BMW ಹೆಡ್ಲೈಟ್ಸ್ ಎಲ್ಲ ನೋಡಿದ್ರೆ ತುಂಬ ಸಣ್ಣಕ್ಕೆ ಚಿಕ್ಕದಾಗಿ ಅವರ ಒಂದು ಓನ್ ಐಡೆಂಟಿಟಿ ಇರುತ್ತೆ. ಬಟ್ ಈ ನೇಕೆಡ್ ಮೋಟರ್ ಸೈಕಲಲ್ಲಿ ಸ್ಪ್ಲಿಟ್ ಹೆಡ್ ಲ್ಯಾಂಪ್ನ ಕೊಟ್ಬಿಟ್ಟಿದ್ರೆ ತುಂಬಾ ಚೆನ್ನಾಗಿದೆ. ಸೆಂಟ್ರಲ್ TVS ಲೋಗೋ ಕೊಟ್ಟಿದ್ದಾರೆ, RTR 310 ಅಂತ ಕೊಟ್ಟಿದ್ದಾರೆ. ಬಟ್ ಈ ಸ್ಪ್ಲಿಟ್ ಹೆಡ್ ಲ್ಯಾಂಪು ಮೋಸ್ಟ್ ಟೆಕ್ನಾಲಜಿಕಲಿ ಅಡ್ವಾನ್ಸ್ ಆಸ್ ವೆಲ್. ಕಂಪ್ಲೀಟ್ LED ಸೆಟಪ್ ಇದೆ, ಹೈ ಬೀಮ್ ಲೋ ಬೀಮ್ ಇದರಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಮಗೆ DRLs ಸಿಗುತ್ತೆ, ಇಲ್ಲಿ ಕೆಳಗಡೆ DRLs ಕೊಟ್ಟಿದ್ದಾರೆ. ಸೊ ಹೆಡ್ಲೈಟ್ಸ್ ಯಾವಾಗಲೂ ಆನಲ್ಲೇ ಇರಲ್ಲ. ಬಟ್ ಇದರಲ್ಲಿ ಏನಂದರೆ ನೀವು ಡೈನಮಿಕ್ ಪ್ಯಾಕ್ ಏನಾದರೂ ತೊಗೊಂಡ್ರೆ, ಡೈನಮಿಕ್ ಪ್ಯಾಕ್ ಏನು ಅಂತ ವಿಡಿಯೋ ಲೇಟರ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದರಲ್ಲಿ ಏನಾದರೂ
ನಿಮ್ಮ ಸ್ಪೀಡ್ಗೆ ಡಿಪೆಂಡೆಡ್ ಆಗಿ ಲೈಟ್ ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ. ಸೊ ನಾವು ಲೋ ಸ್ಪೀಡ್ಸಲ್ಲಿ ಇದ್ದಾಗ ಕಡಿಮೆ ಇರುತ್ತೆ, ಹೈ ಸ್ಪೀಡ್ಸ್ ಏನಾದರೂ ನಾವು 80-100 ಕಿಲೋಮೀಟರ್ ಸ್ಪೀಡ್ಸಲ್ಲಿ ಹೋಗ್ಬೇಕಾದ್ರೆ ಲೈಟ್ ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ. ಕಂಪ್ಲೀಟ್ LED ಇಂಡಿಕೇಟರ್ಸ್, ನಮಗೆ ಹಜಾರ್ಡ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ಇಂಡಿಕೇಟರ್ಸ್ ಆ್ಯಕ್ಚುಲಿ ತುಂಬಾನೇ ಚೆನ್ನಾಗಿದೆ. ಹಾಗೆ ಕೆಳಗಡೆ ಬಂದ್ರೆ ನಮಗೆ ಇಲ್ಲಿ ಇಂಡಿಯಾ ಲೋಗೋ ಕೂಡ ಕೊಡ್ತಾ ಇದೆ, ಮೇಡ್ ಇನ್ ಇಂಡಿಯಾ ಮೋಟರ್ ಸೈಕಲ್. ಅಂಡ್ ಮೇಡ್ ಇನ್ ಇಂಡಿಯಾ ಮೋಟರ್ ಸೈಕಲ್ ಇಷ್ಟು ಚೆನ್ನಾಗಿರೋದು ಇಟ್ಸ್ ವೆರಿ ಅಪ್ರಿಷಿಯಬಲ್. TVS ಮೋಟರ್ ಸೈಕಲ್ಸ್ ಬಿಕಾಸ್ BMW ನ ಜಸ್ಟ್ ಕಾಪಿ ಪೇಸ್ಟ್ ಮಾಡದೆ ಇವ್ರದೇ ಆದಂತ ಓನ್ ಐಡೆಂಟಿಟಿಗೆ ಅಂಡ್ ಅಟ್ರಾಕ್ಟಿವ್ ಮೋಟರ್ ಸೈಕಲ್ ಮಾಡಿದ್ದಾರೆ. ಹಾಗೆ ಸೈಡಲ್ಲಿ ಬಂದ್ರೆ ಇದು ಅಪ್ಸೈಡ್ ಡೌನ್ 41mm USD ಫೋಕ್ಸ್ ಅಂತ. ಇದು ಅಡ್ಜಸ್ಟಬಿಲಿಟಿ ಏನಿಲ್ಲ, ಬಟ್ ಇದರಲ್ಲಿ ಪೂಟಿ ರೈಡಿಂಗ್ಗೆ ಚೆನ್ನಾಗಿದೆ. ವೆರಿ ಚಂಕಿ ಸಸ್ಪೆನ್ಷನ್, ನಮಗೆ ಗೋಲ್ಡ್ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಕೆಳಗಡೆ ಬಂದ್ರೆ RTDSC ಅಂತ ಕೊಟ್ಟಿದ್ದಾರೆ. ಸೊ ಈ ಗಾಡಿ ಪೂರ್ತಿ ಹಲವಾರು ಸ್ಟಿಕ್ಕರಿಂಗ್ ಬ್ರ್ಯಾಂಡಿಂಗ್ಸ್ ನ ಮಾಡ್ಬಿಟ್ಟಿದ್ದಾರೆ. ನಮಗೆ ಮಿಶ್ಲಿನ್ ರೋಡ್ 5 ಟೈರ್ ಸಿಗ್ತಾ ಇದೆ, 17 ಇಂಚ್ ವೀಲ್ಸ್, ಟ್ಯೂಬ್ಲೆಸ್ ಟೈರ್ಸ್. ಸೊ ಈ ಮೋಟರ್ ಸೈಕಲ್ಗೆ ಈ ಡೆಫಿನೆಟ್ಲಿ ರೋಡ್ 5 ಟೈರ್ಸ್ ರಿಯಲಿ ಗುಡ್. ಬಟ್ ಈಗ ಟೈರ್ ರೂಲ್ಸ್ ಸ್ವಲ್ಪ ಚೇಂಜ್ ಆಗ್ಬಿಟ್ಟಿದೆ. ಸೊ ಈಗ ನಿಮಗೆ ಅಪೋಲೋ ಕೊಡ್ತಾರಾ ಇಲ್ಲ TVS ಯೂರೋ ಗ್ರೂಪ್ ಟೈರ್ಸ್ ತುಂಬಾ ಚೆನ್ನಾಗಿದೆ. ಬಿಕಾಸ್ ಈ ಗಾಡಿ ಲಾಂಚ್ ಆಗುವಾಗ ಈ ಟೈರ್ ಇಂಡಿಯಾ ಹೋಮೋಲೊಗೇಷನ್ಗೆ ಕೊಡ್ತಾ ಇದ್ರು. ಬಟ್ ಈಗಿನ ಕಾಲದಲ್ಲಿ ಅಬ್ರಾಡ್ ಟೈರ್ಸ್ ಮ್ಯಾನುಫ್ಯಾಕ್ಚರರ್ಸ್ ಯಾರಿದಾರ, ಫಾರಿನ್ ಟೈರ್ ಮ್ಯಾನುಫ್ಯಾಕ್ಚರರ್ಸ್ ಸ್ವಲ್ಪ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. ಇಂಡಿಯನ್ ನಾವು ತಗೊಬಹುದು, ಬಟ್ OEMs ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸ್ ಯಾರು ಯೂಸ್ ಮಾಡೋಂಗಿಲ್ಲ. ಸ್ಪೆಷಲಿ ದ ಲೋ ಕೆಪಾಸಿಟಿ ಮೋಟರ್ ಸೈಕಲ್ಸ್. ಈಗ ಹುಸ್ಕ್ವರ್ನಲ್ಲಿ ನಾವು ಐ ಥಿಂಕ್ ಪೆರಲಿ ಸ್ಕಾರ್ಪಿಯನ್ ಟೈರ್ಸ್ ಬಂತು ನಾವು ರಿವ್ಯೂ ಮಾಡಿದಾಗ, ಬಟ್ ನೆಕ್ಸ್ಟ್ ಕಸ್ಟಮರ್ಸ್ ಬರೋಷ್ಟರಲ್ಲಿ ಅದು ಅಪೋಲೋ ಟೈರ್ಸ್ ಆಗೋಗಿತ್ತು. ಸೊ ಆ ಥರ ಬೆಲೆನೂ ಜಾಸ್ತಿ ಇರುತ್ತೆ. ಸೊ ದಿಸ್ ಟೈರ್ಸ್ ಆರ್ ವೆರಿ ವೆರಿ ಗುಡ್ ಅಂತಲೇ ಹೇಳಬೇಕು. ಅಲಾಯ್ಸ್ ಸ್ವಲ್ಪ ಡಿಫ್ರೆಂಟ್, ನಮಗೆ RR 310ಗಿಂತ ಈ ಅಲಾಯ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇದರಲ್ಲಿ TVS ಲೋಗೋ ಇದೆ. ಹಾಗೆ ಇತ್ ಕಡೆ ಸೈಡಲ್ಲಿ ಬಂದ್ರೆ ಬ್ರೇಕ್ಸ್ ನೋಡ್ಬೋದು, 300mm ಡಿಸ್ಕ್ ಬ್ರೇಕ್ ಇದೆ, ಡ್ಯುಯಲ್ ಚಾನಲ್ ABS ಬೈ ಬ್ರೆಂಬೋ ಅಂತ. ಬ್ರೇಕ್ ಬೈಟ್ ಯಾವಾಗಲೂ TVS ಅಲ್ಲಿ ತುಂಬಾನೇ ಚೆನ್ನಾಗಿತ್ತು, ಇದರಲ್ಲಿ ಚೆನ್ನಾಗಿದೆ. ಬಟ್ ಡಿಪೆಂಡ್ಸ್ ಆನ್ ದ ರೈಡಿಂಗ್ ಮೋಡ್ ಆಸ್ ವೆಲ್. ಸೊ ಇದರಲ್ಲಿ ಹಲವಾರು ರೈಡಿಂಗ್ ಮೋಡ್ ಇದೆ, ಅದ್ರೂ ಮಾತಾಡ್ತೀನಿ. ಅದು ಡಿಪೆಂಡ್ ಆಗಿ ಬ್ರೇಕ್ ಸೆನ್ಸಿಟಿವಿಟಿನೂ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಫ್ರಂಟ್ ಎಂಡು ತುಂಬ ಪ್ಯಾಕ್ಟ್ ಆಗು ಇದೆ, ಬಟ್ ಆಕ್ಚುಲಿ ನೋಡಕ್ಕೆ ಒಂದು ದೊಡ್ಡ ಮೋಟರ್ ಸೈಕಲ್ ತರ ಕಾಣಿಸ್ತಾ ಇದೆ. ಹಾಗೆ ಸ್ವಲ್ಪ ಸೈಡ್ಗೆ ಬಂದ್ರೆ ಈ ಶೇಪ್ನ ನೀವು ನೋಡಿದ್ರೆ, ನಾ ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ, ಡುಕಾಟಿ ಸ್ಟ್ರೀಟ್ ಫೈಟರ್ ತರ ಇನ್ಸ್ಪಿರೇಷನ್ ತರನೇ ಇದೆ. ಬಿಕಾಸ್ ಈ ಎಂಟೈರ್ ರೇಡಿಯೇಟರ್ ಈ ಶೇಪೇ ತುಂಬಾ ಚೆನ್ನಾಗಿದೆ. ಸೊ ಪ್ರಾಪರ್ ಸ್ಟ್ರೀಟ್ ಫೈಟರ್ ನೇಕೆಡ್ ಲುಕ್ ಮೋಟರ್ ಸೈಕಲ್ ತರ ಬರ್ತಾ ಇದೆ. ಬಟ್ ಮೇನು ನಾನು ಈ ವಿಡಿಯೋ ಬಿಗಿನಿಂಗ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಈ ಎಂಜಿನ್ 312cc ಇಂಜಿನ್ TVS ಅವರು BMW ಅವರು ಇಬ್ರು ಜೊತೆಯಲ್ಲಿ ಮಾಡಿರುವಂತ ಇಂಜಿನ್. ಮೇಜರ್ ಆಫ್ ದ ಟೈಮ್ ಈ ಟೆಕ್ನಾಲಜಿ ಬಂದು BMW ಇದೆ. ಬಟ್ ಈ ಗಾಡಿಗಳು ನೀವು ಯಾವುದೇ ಈ 310cc ಯಲ್ಲಿ ಬರೋ ಗಾಡಿಗಳು ಎಲ್ಲಾನು ಇದು TVS ಫ್ಯಾಕ್ಟ್ರಿಯಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು. ಈಗ ನಾವು ಶೂಟ್ ಮಾಡ್ತಿರೋ ಲೊಕೇಶನ್ ಇಂದ ಒಂದು 10 ಕಿಲೋಮೀಟರ್ ಪಕ್ಕದಲ್ಲೇ ಫ್ಯಾಕ್ಟ್ರಿನೂ ಇರೋದು. ಸೊ ಏನೇನ್ ಗಾಡಿ ಬರ್ತಾ ಇದೆ ಆಲ್ ಓವರ್ ಇಂಡಿಯಾ, ಕೆಲವು ಟೈಮ್ ಟು ದ ಎಂಟೈರ್ ವರ್ಲ್ಡ್ ಆಲ್ಸೋ ಇಲ್ಲಿಂದಾನೆ ಶಿಪ್ ಆಗೋದು. ಇದು DOHC ರಿವರ್ಸ್ ಇನ್ಕ್ಲೈನ್ಡ್ ಇಂಜಿನ್ ಅಂತ. ಫಾರ್ ದ ವೆರಿ ಫಸ್ಟ್ ಟೈಮ್ ಈ ತರ ಇಂಜಿನ್ ಮೋಟರ್ ಸೈಕಲ್ಸ್ ಅಲ್ಲಿ. ಸೊ ಅಡ್ವಾಂಟೇಜಸ್ ಏನ್ ಗೊತ್ತಾ, ಪ್ಯಾಕೇಜಿಂಗ್ ಸ್ವಲ್ಪ ಇದಾಗುತ್ತೆ. ಸೊ ಸಿಲಿಂಡರ್ ಹೆಡ್ ಎಲ್ಲ ನೋಡಿ ಉಲ್ಟಾ ಇರುತ್ತೆ. ಸೊ ಅದರಿಂದ ಏನಾದ್ರೆ ನಿಮ್ಗೆ ಎಕ್ಸಾಸ್ಟ್ ನೋಡಿ ಹಿಂದೆಯಿಂದ ಬರ್ತಾ ಇರುತ್ತೆ. ಸೊ ನೀವು ಎಲ್ಲ ಗಾಡೀಸಲ್ಲಿ ನೋಡಿದ್ರೆ ನಮಗೆ ಎಕ್ಸಾಸ್ಟ್ ಮುಂದೆಯಿಂದ ಬರ್ತಾ ಇರುತ್ತೆ. ಸೊ ಎಕ್ಸಾಸ್ಟ್ ರೌಟಿಂಗ್ಗೆ ನಿಮ್ಗೆ ಇಲ್ಲಿಂದ ಬರ್ತಾ ಇರುತ್ತೆ. ಸೊ ಇಲ್ಲಿಂದ ಬಂದು ಇಲ್ಲಿ ನಿಮ್ಗೆ ಕ್ಯಾಟ್ ಕಾನ್ಸ್ ಎಲ್ಲ ಇದ್ದು ಆಮೇಲೆ ಇಲ್ಲಿಗೆ ಬರ್ತಾ ಇದೆ ನೋಡಿ, ಇದರಲ್ಲಿ ಹಿಂದೆ ಬರ್ತಾ ಇದೆ. ಸೊ ಇದರಿಂದ ಅಡ್ವಾಂಟೇಜಸ್ ಏನಂದ್ರೆ ರೇಡಿಯೇಟರ್ಗೆ ಏರ್ ಫ್ಲೋ ಚೆನ್ನಾಗಿರುತ್ತೆ. ಈವನ್ ಏರ್ ಬಾಕ್ಸ್ಗೆಲ್ಲ ಹೀಟ್ ಮ್ಯಾನೇಜ್ಮೆಂಟ್ ಇದೆಲ್ಲ ತುಂಬಾ ಅಡ್ವಾಂಟೇಜಸ್ ಇದೆ. ಸೊ ಇಟ್ಸ್ ಅ ವೆರಿ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಇಂಜಿನ್ ಆವಾಗ್ಲೇನೆ. ಸೊ ಇಟ್ಸ್ ವೆರಿ ಗುಡ್. ಪವರ್ ಫಿಗರ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮಗೆ 35 bhp ಸಿಗ್ತಾ ಇದೆ. ಹಾಗೆ ನಿಮಗೆ 28 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಸಿಗ್ತಾ ಇದೆ. ಡೀಸೆಂಟ್ ಎನಫ್ ಪ್ರೈಸಿಂಗ್. ಸೊ ಕಂಪೇರ್ ಟು ದ RR 310 ಸ್ವಲ್ಪ ಪವರ್ ಟಾರ್ಕ್ ಇನ್ಕ್ರೀಸ್ ಆಗಿದೆ. ಹಾಗೆ ನಿಮಗೆ ಫ್ಯೂಲಿಂಗು, ಏರ್ ಇಂಟೇಕು, ಥ್ರಾಟ್ಲಿಂಗು, ಗೇರಿಂಗು ಇದ್ರಲ್ಲೆಲ್ಲ ವರ್ಕ್ ಮಾಡಿ ಚೇಂಜಸ್ ಆಗಿದೆ. ಸೊ ನೀವೇನಾದ್ರೂ RR 310 ಓನರ್ ಆಗಿದ್ರೆ ನಿಮಗೆ ಈ ಗಾಡಿ ಓಡಿಸುವಾಗ ಹಲವು ಚೇಂಜಸ್ ಅಂತದ್ದು ಕಾಣಿಸುತ್ತೆ. ಪ್ಲಸ್ ಪ್ರಾಕೆಟಿಂಗ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾತಾಡಿದೆ, ಅದ್ರ ಬಗ್ಗೆ ನಾವು ರೈಡ್ ಮಾಡುವಾಗ ಮಾತಾಡೋಣ. ಇಟ್ಸ್ ಸೇಮ್ ಇಂಜಿನ್, ಬಟ್ ಟ್ಯೂನಿಂಗ್ ಎಲ್ಲ ಸ್ವಲ್ಪ ಚೇಂಜಸ್ ಆಗಿದೆ. ನೋಡಿದ್ರೆ ಎಷ್ಟು ದೊಡ್ಡದಾಗಿ ಟ್ಯಾಂಕ್ ಇದೆ, ಬಟ್ 11 ಲೀಟರ್ ಅಷ್ಟೇ. ನಮಗೆ TVS ಲೋಗೋ ಸಿಗ್ತಾ ಇದೆ. ಈ ಗಾಡಿ ನೋಡಿದ್ರೆ ಕೆಲವು ಟೈಮಲ್ಲಿ ತುಂಬಾ ಫ್ಲಾಶಿ ಅಂತಾನು ಅನ್ಬೇಕು, ಕೆಲವು ಟೈಮಲ್ಲಿ ಕೆಲವರು ಜಾತ್ರೆ ಕೂಡ ಅಂತಾರೆ. KTM ಅಷ್ಟು ಫುಲ್ ಎಲ್ಲೋ ಸೀಟ್ ಕೂಡ ಆರೆಂಜ್ ಇರೋ ತರ ಇಲ್ಲ, ಬಟ್ ಡೆಫಿನೆಟ್ಲಿ ಈ ಕಲರ್ ಫ್ಲಾಶಿ ಆಗಿದೆ. ನಿಮ್ಗೆ ಬ್ಲ್ಯಾಕ್ ಇದೆ, ವೈಟ್ ಇದೆ, ಇಲ್ಲಿ ಸಿಮೆಂಟ್ ಕಲರ್ ಇದೆ. ಡೆಫಿನೆಟ್ಲಿ ವೆರಿ ಫ್ಲಾಶಿ ಮೋಟರ್ ಸೈಕಲ್ ಅಂತಾನೆ ಹೇಳ್ಬೇಕು. ಪಕ್ಕದಲ್ಲಿ ಯಾರು ಹೋಗ್ತೀರಾ ಡೆಫಿನೆಟ್ಲಿ ನೋಡ್ತೀರಾ. ಸೊ ನಮ್ಗೆ ಇಲ್ಲಿ ಅಪಾಚಿ ಬ್ರ್ಯಾಂಡಿಂಗ್ ಸಿಗ್ತಾ ಇದೆ, ಹೈಪರ್ ಸ್ಪೆಕ್ ಅಂತ ಬರ್ತಾ ಇದೆ ನೋಡಿ. ಇಲ್ಲಿ ಕೂಡ RT ಸೂಪರ್ ಕ್ಲಚ್ ಅಂತ, ಸ್ಲಿಪ್ಪರ್ ಕ್ಲಚ್ ಅಂತ ಕೊಟ್ಟಿದ್ದಾರೆ, DOHC. ಸೊ ನಾನು ಏನು ನೆನ್ಪಿಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಎಲ್ಲ ಅವರೇ ಯರಾಬಿರಿ ಬ್ರ್ಯಾಂಡಿಂಗ್ ಮಾಡ್ತಿದ್ದಾರೆ. ಹಾಗೆ ಈ ಗಾಡಿ ಕೂಡ E20 ಕಂಪ್ಲೈಂಟ್ ಫ್ಯೂಯಲ್, ಈಗ ಲೇಟೆಸ್ಟ್ ಎಥನಾಲ್ 20 ಕಂಪ್ಲೈಂಟ್ ಫ್ಯೂಯಲ್ಗೆ
ಕೂಡ ಈ ಇಂಜಿನ್ ಕಂಪ್ಲೈಂಟ್ ಆಗಿದೆ. 11 ಲೀಟರ್ ಫ್ಯೂಯಲ್ ಟ್ಯಾಂಕ್ ಈ ಗಾಡಿಗೆ ಸ್ವಲ್ಪ ಕಡಿಮೆ ಅಂತ ಅನಿಸ್ತು, ಬಿಕಾಸ್ ಈಗಿನ ಜನರೇಷನ್ ಗಾಡಿಗಳು ಆಲ್ಮೋಸ್ಟ್ 15 ಲೀಟ್ರು, 15.5, 16 ಲೀಟ್ರು, 17 ಲೀಟ್ರಿಗೆಲ್ಲ ಹೋಗ್ತಾ ಇದೆ. 11 ಲೀಟ್ರ್ ಇಟ್ಸ್ ಲಿಟಲ್ ಲೆಸ್, ಬಿಕಾಸ್ ಈ ಗಾಡಿಯ ಮೈಲೇಜ್ ಕ್ಲೇಮ್ ಮಾಡಿರೋದು ಬಂದು ಟೋಟಲ್ ಕ್ಲೋಸ್ ಟು 35 ಕ್ಲೇಮ್ ಮಾಡಿದ್ದಾರೆ. ಬಟ್ ರಿಯಲ್ ವರ್ಲ್ಡಲ್ಲಿ ನಿಮಗೆ 28.5, 29ರಿಂದ ನಿಮಗೆ 30 ಮೈಲೇಜ್ ಸಿಗುತ್ತೆ. ಸೊ ಅದರ ಕಂಪ್ಯಾರಿಸನಲ್ಲಿ ನಿಮಗೆ ಲೆಸ್ ದೆನ್ 300 ಕಿಲೋಮೀಟರ್ಸ್ ಆರ್ ಕ್ಲೋಸ್ ಟು 300 ಕಿಲೋಮೀಟರ್ ಸಿಗೋದು ಲಿಟಲ್ ಲೆಸ್ ಅಂತ ಅನಿಸ್ತು. ಅಟ್ಲೀಸ್ಟ್ 13 ಕೊಟ್ಟಿದ್ರೆ ಚೆನ್ನಾಗಿರೋದು. ಬಟ್ ಸ್ಟಿಲ್ ನೆಕ್ಸ್ಟ್ ಮೇಜರ್ ಚೇಂಜಸ್ ಎಲ್ಲಿ ಮಾಡಿದ್ದಾರೆ ಅಂದರೆ ಸ್ವಲ್ಪ ಸ್ವಿಚ್ ಗೇರ್ಸ್ ಅಲ್ಲಿ ಮಾಡಿದ್ದಾರೆ. ಬಿಕಾಸ್ ನಮ್ಮ RR310ಗಿಂತ ಈ RTR 310 ಹಲವಾರು ಫೀಚರ್ಸ್ ಎಕ್ಸ್ಟ್ರಾ ಬರುತ್ತೆ. ಅದರಲ್ಲಿ ಇರಲಿಲ್ಲ, ಇದರಲ್ಲಿದೆ. ಬಟ್ ಒಂದು ವಿಷಯ ಏನಂದ್ರೆ ಈ ಗಾಡಿಯ ಸ್ಪೆಕ್ ಬಂದು ಇದು ಟಾಪ್ ಎಂಡ್ ಮಾಡಲ್. ಡೈನಮಿಕ್ ಅಡ್ಜಸ್ಟಬಲ್ ಸಸ್ಪೆನ್ಷನ್, ಕ್ವಿಕ್ ಶಿಫ್ಟರ್, ಇನ್ನೂ ಕೆಲವು ಫೀಚರ್ಸ್ ಇದೆ, ಅದನ್ನ ಕೊಡ್ತಾರೆ. ಡೈನಮಿಕ್ ಪ್ರೋ ಅಂದ್ರೆ ನಮಗೆ 6 ಆಕ್ಸಿಸ್ IMU ಅಂತ ಸಿಗ್ತಾ ಇದೆ ಇಂಜಿನ್ ಅಲ್ಲಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಮಗೆ ಈ ಡೈನಮಿಕ್ ಅಡ್ಜಸ್ಟಬಲ್ ಹೆಡ್ ಲೈಟ್ಸ್ ಮಾತಾಡಿದ್ನಲ್ಲ, ಡೈನಮಿಕ್ ಟೇಲ್ ಲೈಟ್ಸ್ ಅಂತ, ನಾವೇನಾದ್ರೂ ಹಾರ್ಡ್ ಬ್ರೇಕಿಂಗ್ ಮಾಡುವಾಗ ಆ ಟೇಲ್ ಲೈಟ್ಸ್ ಫ್ಲಾಶ್ ಆಗುತ್ತೆ. ಸೊ ಈ ಫೀಚರ್ಸ್ ಎಲ್ಲ ನೀವು ಯೂಶಲಿ ಹೈ ಎಂಡ್ ಗಾಡಿಯಲ್ಲಿ ಮಾತ್ರ ನೋಡ್ತೀರಾ, ಲೈಕ್ 600cc ಇಲ್ಲ 1000cc ಗಾಡಿಗಳಲ್ಲಿ. ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್, ಅಡಾಪ್ಟಿವ್ ಅಂದ್ರೆ ನೀವು ಏನಾದ್ರು ಕಾರ್ನರಿಂಗ್ ಮಾಡುವಾಗ ಕ್ರೂಸ್ ಕಂಟ್ರೋಲ್ ಅಡ್ಜಸ್ಟ್ ಆಗೋದು, ಕೆಲವು ಹಲವಾರು ಡೈನಮಿಕ್ ಫೀಚರ್ಸ್ಗಳಿದೆ. ಪ್ಲಸ್ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮು, ಈ ಬ್ರೇಸ್ ಚೈನು ಅದೆಲ್ಲ ಕೊಡ್ತಾ ಇದ್ದಾರೆ. ಸ್ವಿಚ್ ಗೇರ್ ಅಲ್ಲಿ ನೋಡಿದ್ರೆ ದಿಸ್ ಸಿಮಿಲರ್, ಬಟ್ ನಿಮ್ಗೆ ಇಲ್ಲಿ ಮೇಲೆ ನಿಮಗೆ ಕ್ರೂಸ್ ಕಂಟ್ರೋಲ್ ಬಟನ್ ಅಂತ ಕೊಟ್ಟಿದ್ದಾರೆ ಡೆಡಿಕೇಟೆಡ್ ಆಗಿ. ಇದರಲ್ಲಿ ಏನಂದ್ರೆ ಅಡ್ವಾಂಟೇಜು ಸ್ಪೀಡ್ ಇನ್ಕ್ರೀಸ್ ಮಾಡೋದಕ್ಕೂ ಡಿಕ್ರೀಸ್ ಮಾಡೋದಕ್ಕೆ, ಇಲ್ಲಿ ಆಫ್ ಮಾಡೋದಕ್ಕೆ ಎಲ್ಲ ಒಂದೇ ಬಟನ್ ಅಂಡ್ ವೆರಿ ಈಸಿ ಆಕ್ಸೆಸಿಬಲ್ ಆಸ್ ವೆಲ್. ನಿಮಗೆ ಇಲ್ಲಿ ನಿಮಗೆ ಹಜರ್ಡ್ ಬಟನ್ ಒಂದು ಕೊಟ್ಟಿದ್ದಾರೆ, ಹಜರ್ಡ್ ಲೈಟ್ಸ್ ಆನ್ ಆಫ್ ಆಗುತ್ತೆ. ಹೈ ಬೀಮ್ ಲೋ ಬೀಮ್ಗೆ ಇದೆ. ನಿಮಗೆ ಇಲ್ಲಿ ಸ್ಲಿಪ್ಪರ್ ಕ್ಲಚ್ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ಲಿ ಅಡ್ಜಸ್ಟಬಲ್, 4 ಸ್ಟೆಪ್ ಅಡ್ಜಸ್ಟಬಿಲಿಟಿ ಇದೆ. ಸೊ ನಿಮ್ಮ ಫಿಂಗರ್ಸ್ ನಿಮ್ಗೆ ಎಷ್ಟು ಲೈಟ್ ಬೇಕು, ಎಷ್ಟು ರೀಚ್ ಬೇಕು ಅಂದ್ರೆ ಡಿಪೆಂಡಿಂಗ್ ಆನ್ ದಟ್ ನೀವು ಇದನ್ನ ಅಡ್ಜಸ್ಟ್ ಮಾಡ್ಕೊಬಹುದು. ಮಿರರ್ಸ್ ಸ್ವಲ್ಪ ಚೇಂಜಸ್ ಆಗಿದೆ, ಬಟ್ ಮೇನ್ ಏನಂದ್ರೆ ಈ ಡಿಸ್ಪ್ಲೇ ಇದೆಯಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. 5 ಇಂಚ್ TFT ಡಿಸ್ಪ್ಲೇ, ತುಂಬಾ ಬ್ಯುಸಿ ಆಗಿರುವಂತ ಡಿಸ್ಪ್ಲೇ ಇದು. ಇದರಲ್ಲಿ ನಿಮಗೆ ರೈಡಿಂಗ್ ಮೋಡ್ಸ್ ಬರ್ತಾ ಇದೆ. ನಮಗೆ ಸ್ಪೋರ್ಟು, ರೈನು, ಟ್ರ್ಯಾಕು, ಅರ್ಬನ್ ಮತ್ತೆ ಸೂಪರ್ ಮೋಟೋ ಮೋಡ್ಸ್ ಅಂತಾನು ಇದೆ. ಸೊ ಇದರಲ್ಲಿ ನಿಮಗೆ ಸ್ಪೋರ್ಟು, ಟ್ರ್ಯಾಕ್ ಮೋಡ್ ಅಲ್ಲಿ, ಸೂಪರ್ ಮೋಟೋ ಮೋಡ್ ಅಲ್ಲಿ ಫುಲ್ ಪವರ್ ಸಿಗುತ್ತೆ. ಬಟ್ ಅರ್ಬನ್, ರೈನ್ ಅಲ್ಲಿ ನಿಮಗೆ ಪವರ್ ಟಾರ್ಕ್ ಸ್ವಲ್ಪ ಕಮ್ಮಿ ಆಗುತ್ತೆ, ಹಾಗೆ ಬ್ರೇಕಿಂಗ್ ಬೈಟ್ ನ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ನೀವೇನಾದ್ರೂ ತುಂಬಾ ಸಿಟಿಯಲ್ಲಿ ಯೂಸ್ ಮಾಡ್ತೀರಾ, ನಿಮ್ಗೆ ಮೈಲೇಜ್ ಜಾಸ್ತಿ ಬೇಕು ಅಂದ್ರೆ ಡೆಫಿನೆಟ್ಲಿ ಫಸ್ಟ್ 2 ಮೋಡ್ಸ್ ಅಲ್ಲಿ ಯೂಸ್ ಮಾಡಿ. ಬಟ್ ಫುಲ್ ಪರ್ಫಾರ್ಮೆನ್ಸ್ ಬೇಕು, ಟ್ರ್ಯಾಕ್ ಅಲ್ಲಿ ಓಡಿಸಬೇಕು, ಇಲ್ಲ ಫಾಸ್ಟ್ ಆಗಿ ಹೋಗ್ಬೇಕು ಗುರು ನಾನು ಅಂದ್ರೆ ನೀವು ಸ್ಪೋರ್ಟ್ಸ್ ಮೋಡ್ ಯೂಸ್ ಮಾಡಿ. ಸ್ಪೋರ್ಟ್ಸ್ ಮೋಡ್ ಪರ್ಫೆಕ್ಟ್. ಸೊ ಇದ್ರೆ ಈ ಗಾಡಿಯಲ್ಲಿ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್, ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್, ಏನಂದ್ರೆ ಅಪ್ ಅಂಡ್ ಡೌನ್ ಎರಡೂನು ನೀವು ಕ್ಲಚ್ ಯೂಸ್ ಮಾಡಿದ್ರೆ ಶಿಫ್ಟ್ ಮಾಡಬಹುದು. ಸೊ ದಟ್ಸ್ ಆಲ್ಸೋ ಎ ಗುಡ್ ಥಿಂಗ್. ಇಲ್ಲಿ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಸಿಗ್ತಾ ಇದೆ, ವಿಚ್ ಇಸ್ ಆಕ್ಚುಲಿ ನೈಸ್. ಟ್ರಿಪ್ ಎ ಮತ್ತೆ ಓಡೋಮೀಟರು, ಟ್ಯಾಂಕ್ ರೇಂಜ್ ಎಷ್ಟಿದೆ ಅಂತ ತೋರಿಸ್ತಾ ಇದೆ. ಸೊ ಓವರ್ ಆಲ್ ಲೇಔಟ್ ತುಂಬಾ ಸಿಂಪಲ್ ಆಗಿದೆ. ಹಾಗೆ ನಿಮಗೆ ಲೆಫ್ಟ್ ಅಲ್ಲಿ ಟೈಲ್ ಲೈಟ್ ಸಿಗ್ತಾ ಇದೆ, ಟ್ರಾಕ್ಷನ್ ಕಂಟ್ರೋಲ್, ನ್ಯೂಟ್ರಲ್, ಹಾಗೆ ರೈಟ್ ಸೈಡ್ ಅಲ್ಲಿ ABS ಆನ್ ಆಗಿದೆ, ಕ್ರೂಸ್ ಕಂಟ್ರೋಲ್ ಏನಾದ್ರು ಆನ್ ಆಗಿದೆ ನಮ್ಗೆ ಲೈಟ್ ಬರುತ್ತೆ. ರೈಡ್ ಮಾಡುವಾಗ ತೋರಿಸ್ತೀನಿ. ಹೈ ಬೀಮು ಮತ್ತೆ ಇಂಜಿನ್ ಚೆಕ್ ಲೈಟು, ಇದು ಆಕ್ಚುಲಿ ಲೈಟ್ ಸೆನ್ಸರ್. ಸೊ ನಾವೇನಾದ್ರು ಡೇ ಟೈಮಲ್ಲಿ ಇದ್ರೆ ಬ್ರೈಟ್ನೆಸ್ ಕಮ್ಮಿ ಜಾಸ್ತಿ ಮಾಡೋಕ್ಕೆ, ನೈಟ್ ಟೈಮಲ್ಲಿ ಇದ್ರೆ ಬ್ರೈಟ್ನೆಸ್ ಕಮ್ಮಿ ಮಾಡೋಕ್ಕೆ ಇಲ್ಲಿ ಸೆನ್ಸರ್ ಇದೆ. TVS ಲೋಗೋ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಆಕ್ಚುಲಿ ತುಂಬಾ ಎಂಟಿ ಆಗಿದೆ, ಬಿಕಾಸ್ ಇಂಜಿನ್ ಕಿಲ್ ಸ್ವಿಚ್ ಬಿಟ್ರೆ ಬೇರೆ ಏನಿಲ್ಲ. ಐ ಥಿಂಕ್ ಕ್ರೂಸ್ ಕಂಟ್ರೋಲ್ ಬಟನ್ ಇಲ್ಲಿ ಏನಾದ್ರು ಕೊಟ್ಬಿಟ್ಟಿದ್ರೆ ಸ್ವಲ್ಪ ಚೆನ್ನಾಗಿರೋದು, ಈಸಿ ಟು ಆಕ್ಸೆಸ್, ಬಿಕಾಸ್ ಈ ಎಂಟೈರ್ ಥಿಂಗ್ ತುಂಬಾ ಬ್ಯುಸಿ ಆಗಿದೆ. ಬಟ್ ಸ್ಟಿಲ್ ನೋ ಕಂಪ್ಲೇಂಟ್ಸ್. ಓವರ್ ಆಲ್ ಹ್ಯಾಂಡಲ್ ಬಾರು ಸ್ವಲ್ಪ ವೈಡ್ ಆಗಿದೆ ಅಂಡ್ ಟ್ಯಾಂಕ್ ಶೇಪ್ ಕೂಡ ಚೆನ್ನಾಗಿದೆ. ಬಟ್ ಮೇನ್ ಈ ಗಾಡಿಯಲ್ಲಿ ತುಂಬಾ ಅಟ್ರಾಕ್ಟಿವ್ ಬಝಿ, ಬಿಕಾಸ್ ಈ ಲಾಂಚ್ ಇವೆಂಟ್ ಅಲ್ಲೇ ಹೇಳ್ಕೊಂಡಿದೆ ಏನಂದ್ರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಇನ್ ಇಂಡಿಯಾ, ಇನ್ನು ಯಾವುದೇ ಗಾಡಿಯಲ್ಲಿ ಇಲ್ಲ ಅನ್ಕೊಂತೀನಿ, ಇದ್ರ ಒಂಥರ ಕೆಮಿಸ್ಟ್ರಿ ತರನೇ ವರ್ಕ್ ಆಗೋದು. ಈ ಡೈರೆಕ್ಷನಲ್ ಕರೆಂಟ್ ಸಪ್ಲೈ ಆದ್ರೆ ಹೀಟ್ ಆಗುತ್ತೆ, ಇನ್ನೊಂದು ಡೈರೆಕ್ಷನಲ್ ಕರೆಂಟ್ ಸಪ್ಲೈ ಆದ್ರೆ ಕೂಲ್ ಆಗುತ್ತೆ ಅಂತ. ಈ ಟೆಕ್ನಾಲಜಿಯಿಂದ ಏನಂದ್ರೆ ಇರೋದು ಸೀಟು. ಸೊ ಸೀಟ್ ಫೋಮಿಂಗ್ ತುಂಬಾ ಕಮ್ಮಿ ಇದೆ, ಬಿಕಾಸ್ ಫೋಮ್ ಏನಾದ್ರು ಜಾಸ್ತಿ ಆದ್ರೆ ಅದ್ರ ಫಂಕ್ಷನಾಲಿಟಿ, ಕರೆಂಟ್ ತಗೊಳ್ಳೋದೆಲ್ಲ ತುಂಬಾ ಜಾಸ್ತಿ ಆಗ್ಬಿಡುತ್ತಲ್ಲ. ಸೊ ಅದರಿಂದ ಕೊಟ್ಟಿದ್ದಾರೆ. ಎಷ್ಟು ಪ್ರಾಕ್ಟಿಕಲ್ ಅಂತ ನಾನು ರೈಡ್ ಮಾಡುವಾಗ ಹೇಳ್ತೀನಿ. ಈ ಫೀಚರ್ನ ನಾನು ಇನ್ನೂ ಅಷ್ಟೊಂದು ಟ್ರೈ ಮಾಡಿಲ್ಲ. ಚಾಸಿ ಬಗ್ಗೆ ಮಾತಾಡೋಣ. ಸೊ ಇದರಲ್ಲಿ ನಮಗೆ ಟೆಲಿಸ್ ಫ್ರೇಮ್ ಚಾಸಿ ಸಿಗ್ತಾ ಇದೆ. ಈ ವಿಡಿಯೋ ನೋಡ್ತಾ ಇದ್ದೀರಾ, ಆಲ್ರೆಡಿ ನಾನು ಶೂಟ್ ಮಾಡಿ ನಾನು ರೇಸ್ ಟ್ರ್ಯಾಕ್ TVS ಅವ್ರ ಜೊತೆ ಒಂದು ರೇಸ್ ಟ್ರ್ಯಾಕ್ ಇವೆಂಟ್ ಅಟೆಂಡ್ ಮಾಡಿ ಈ ವರ್ಷದ YMRP ಯಂಗ್ ಮೀಡಿಯಾ ರೇಸಿಂಗ್ ಪ್ರೋಗ್ರಾಮ್ ಅಲ್ಲಿ ನಾನು ಇದ್ದೀನಿ. ಸೊ ಅದರ ಡೀಟೇಲ್ಡ್ ವಿಡಿಯೋ ಆಕ್ಚುಲಿ ನೆಕ್ಸ್ಟ್ ಬರುತ್ತೆ. ಸೊ ಅವರ ರೇಸಿಂಗ್ ಬೈಕ್ಸು ಏನೇನು ಚೇಂಜಸ್ ಮಾಡ್ತಾರೆ ರೇಸ್ ಟ್ರ್ಯಾಕ್ ಅಲ್ಲಿ ಯಾವ ತರ ಅಂತ. ಸೊ ಅವರ ರೇಸಿಂಗ್ ಪೆಡಿಗ್ರಿ ಇರೋದ್ರಿಂದ ಚಾಸೀಸು, ಫಂಡಮೆಂಟಲ್ಸ್ ಆಫ್ ದ ಬೈಕ್ ತುಂಬಾನೇ ಚೆನ್ನಾಗಿದೆ. ಆನ್ ಪಾಯಿಂಟ್ ಚಾಸೀಸ್ ಅಂತ ಹೇಳ್ಬೇಕು. ಸೊ ಟೆಲಿಫ್ರೇಮ್ ಚಾಸೀಸ್ ಜೊತೆಗೆ ಈ ಗಾಡಿಯಲ್ಲಿ ಫಾರ್ ದ ವೆರಿ ಫಸ್ಟ್ ಟೈಮು ಆಕ್ಚುಲಿ ಇಂಡಿಯಾದಲ್ಲೇ ಈ ಸೆಗ್ಮೆಂಟ್ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಅಲ್ಯೂಮಿನಿಯಂ ಡೈಕಾಸ್ಟ್ ಸಬ್ ಫ್ರೇಮ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಫ್ರೇಮ್ ಸೇಮು, ಸಬ್ ಫ್ರೇಮ್ ಚೇಂಜಸ್ ಆಗಿದೆ. ನೋಡಿ ಈ ಕಲರ್ನ ಚೇಂಜಸ್ ಮಾಡಿದ್ದಾರೆ. ಬಟ್ ಇದು ಮಾಡಿದ್ದು ಒಂದು ವೀಕ್ಗೆಲ್ಲ, ಒಂದು ವಾರಕ್ಕೆಲ್ಲ ನಮಗೆ ಡ್ಯೂಕ್ 390 ಅಲ್ಲಿ ಬಜಾಜ್ ಅವರ KTM ಡ್ಯೂಕ್ 390 ಅಲ್ಲಿ ಬಂದ್ಬಿಡ್ತು ಸೇಮ್
ಡೈಕಾಸ್ಟ್. ಸೊ ಇದೊಂದು ಲೇಟೆಸ್ಟ್ ಟ್ರೆಂಡ್ ಅಂತ. ಪಿಲಿಯನ್ ಸೀಟ್ಗೂ ನಮಗೆ ಇಲ್ಲಿ TVS ಲೋಗೋ ಇದೆ, ಇಲ್ಲಿ ಕೀ ಇದೆ. ಸೊ ಒಂಥರ ಸ್ವಲ್ಪ ಬಂಪ್ ಇದೆ, ಸ್ಪ್ಲಿಟ್ ಸೀಟ್ ಸೆಟಪ್ ಇದೆ, ನಮಗೆ ಗ್ರಾಬ್ ರೇಲ್ಸ್ ಇದೆ. ಓವರ್ ಆಲ್ ಸೀಟ್ ಹೈಟ್ ಬಂದು 800 mm ಅಷ್ಟೇ. ಸೊ ನಾಟ್ ಟೂ ಟಾಲ್, ನಾಟ್ ಟೂ ಶಾರ್ಟ್. ನನಗೆ ಈ ತರ ಕಾಣಿಸ್ತಾ ಇದೆ. ವೆರಿ ಕಂಫರ್ಟಬಲ್. 180 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗ್ತಾ ಇದೆ ಇಲ್ಲಿ. ಇದರಲ್ಲಿ ನಮಗೆ ಅಷ್ಟೊಂದು ಸಾಫ್ಟ್ ಸಸ್ಪೆನ್ಷನ್ ಇಲ್ವಲ್ಲ, ಸೊ ಬಾಟಮ್ ಔಟ್ ಆಗಲ್ಲ, ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಆಗೋದಿಲ್ಲ ಹೊಡೆಯೋದಕ್ಕೆ. ಸೊ ಓವರ್ ಆಲ್ ಪ್ರಿಟಿ ಡೀಸೆಂಟ್ ಅಂತ ಹೇಳ್ಬೇಕು. ಫುಟ್ ಪೆಕ್ಸ್ ನಿಮ್ಗೆ ರಬ್ಬರ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಬ್ರೇಕ್ ಅಲ್ಲಿ ರಬ್ಬರ್ ಕೊಟ್ಟಿದ್ದಾರೆ. ಪಿಲಿಯನ್ ಫುಟ್ ಪೆಕ್ಸ್ ಸ್ವಲ್ಪ ಹೈಟ್ ಆಗಿದೆ. ಅಂಡ್ ಈ ಎಕ್ಸಾಸ್ಟ್ ಬಂದು ಆಕ್ಚುಲಿ ಸ್ಟ್ರೈಕಿಂಗ್ ಸಿಮಿಲಾರಿಟಿ ಟು ದ RR310. ನಮ್ಗೆ ಅಪಾಚಿ RR310ಗೆ ಕಂಪ್ಯಾರಿಸನ್ ಅಂದ್ರೆ ಈ ಎಕ್ಸಾಸ್ಟ್ ಒಂದೇ, ಬಿಕಾಸ್ ಎಷ್ಟು ದೊಡ್ಡದಾಗಿದೆ ನೋಡಿ. ವೆರಿ ಸಿಮಿಲರ್, ಬಟ್ ಎಕ್ಸಾಸ್ಟ್ ಟ್ಯೂನಿಂಗ್ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅಂತಾರೆ. ಅಂಡ್ 4000 RPM. ರೆವ್ ಮಾಡುವಾಗಲೇ ಎಷ್ಟೊಂದು ವೈಬ್ರೇಷನ್ಸ್ ಬರುತ್ತೆ ನೋಡಿ. ಜೋರಾಗಿ ರೆವ್ ಮಾಡ್ತೀನಿ, ಫೀಲ್ ದ ವೈಬ್ರೇಷನ್ಸ್. ಸೊ ಹಿಂದೆ ಬಂದು ನೋಡಿದ್ರೆ ನಮಗೆ 60 ZR 17 inch ವೀಲ್ಸು, ಪ್ರಾಪರ್ ಟ್ಯೂಬ್ಲೆಸ್ ರೋಡ್ ಬೇಸ್ ಟೈರ್ಸು, ಒಳ್ಳೆ ಗ್ರಿಪ್ಪಿ ಟೈರ್ಸ್. ಸೊ ಬಟ್ ಈ ಗಾಡಿಯಲ್ಲಿ ಇನ್ನೇನು ಚೇಂಜಸ್ ಮಾಡಿದ್ದಾರೆ, ನಮಗೆ ಟೈರ್ ಹಗ್ಗರಲ್ಲೇ ಇಂಡಿಕೇಟರ್ಸು ಮತ್ತು ನಂಬರ್ ಪ್ಲೇಟ್ ರಿಫ್ಲೆಕ್ಟರ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಸೊ ನೀವೇನಾದರೂ ಪ್ಲಾನ್ ಮಾಡ್ತಿದ್ದೀರಾ ಟೈರ್ ಹಗ್ಗರ್ನ ರಿಮೂವ್ ಮಾಡ್ಬೇಕಂದ್ರೆ ಆಗೋದಿಲ್ಲ, ಬಿಕಾಸ್ ಇಲ್ಲಿಗಲ್ ಅದು. ಸೊ ರಿಮೂವ್ ಮಾಡೋಕ್ಕಾಗಲ್ಲ. ಇದರಿಂದ ಏನಾಗ್ಬಿಟ್ಟಿದೆ ಅಂದ್ರೆ ಈ ಎಂಟೈರ್ ಟೇಲ್ ಸೆಕ್ಷನ್ ತುಂಬಾ ಸ್ವೀಟ್ ಅಂಡ್ ಚೆನ್ನಾಗಿದೆ, ಆಕ್ಚುಲಿ ವೆರಿ ಅಟ್ರಾಕ್ಟಿವ್ ಆಗಿದೆ. ನಮಗೆ ಸಾರಿ ಗಾರ್ಡ್ ಜೊತೆನೂ ಈ ಟೈರ್ ಹಗ್ಗರ್ ಇಂಟಗ್ರೇಟ್ ಆಗ್ಬಿಟ್ಟಿದೆ. ಬಟ್ ಈ ಎಂಟೈರ್ ಸೆಕ್ಷನ್ ಕ್ಲೋಸ್ ಆಗಿದೆ. ಓವರ್ ಆಲ್ ನಿಮ್ಗೆ ಏನು ಮಡ್ಡೆಲ್ಲ ಹೊಡೆಯೋದಿಲ್ಲ. ಸೊ ಮಳೆಗಾಲದಲ್ಲಿ ಓಡಿಸ್ಬೇಕಾದ್ರೂ ಏನು ತೊಂದರೆಗಳು ಇರೋದಿಲ್ಲ. ಸೊ ನಿಮ್ಗೆ ಸೆಂಟರ್ ಸ್ಟ್ಯಾಂಡ್ ಏನು ಸಿಗೋದಿಲ್ಲ. ಗಾಡಿಯ ಡೀಟೇಲ್ಸ್ ಅನ್ನು ಕೊಟ್ಬಿಟ್ಟೆ, ಬನ್ನಿ ರೈಟ್ ಮಾಡೋಣ. ಆಕ್ಚುಲಿ ಕಲರ್ ತುಂಬಾ ಚೆನ್ನಾಗಿದೆ, ಬಟ್ ಇದರಲ್ಲಿ ನಿಮ್ಗೆ ಇನ್ನು ಟಾಪ್ ಎಂಡ್ ವೇರಿಯಂಟ್ ಗಿಂತ ಟಾಪ್ ಎಂಡ್ ವೇರಿಯಂಟ್ ಸೆಪಾಂಗ್ ಬ್ಲೂ ಅಂತ ಇದೆ. ಒಂದು ಕಲರ್ಗೋಸ್ಕರ 10,000 ಕೊಡ್ಬೇಕಂತ ನನ್ಗಂತೂ ಗೊತ್ತಿಲ್ಲ. ಗಾಡಿಯಲ್ಲಿ ಕೂತ್ಕೊಳ್ಳೋದು ಆಕ್ಚುಲಿ ವೆರಿ ಈಸಿ. ಸೊ ಮೆನ್ಯೂಲ್ ಹೋಗಿ ಕ್ಲೈಮೇಟ್ ಕಂಟ್ರೋಲ್ ಸೀಟ್ಸ್ ಅಂತ ಇದೆ. ಆಕ್ಚುಲಿ ಕೂಲಾಗಿ ಇಡ್ತೀನಿ ನೋಡಿ. ಕ್ಲೈಮೇಟ್ ಕಂಟ್ರೋಲ್ ಐಕಾನ್ ಬಂದಿದೆ, ನೋಡೋಣ. ಕೂಲಿಂಗ್ ಫಂಕ್ಷನ್ ಆನ್ ಮಾಡಿದ್ದೀನಿ. ಹಳೆ ಗಾಡಿಗಿಂತ RR310 ಫಸ್ಟ್ ಲಾಂಚ್ ಮಾಡಿದ್ 7 years ಬ್ಯಾಕ್, ಅದೇ ಅಲ್ವಾ? ಸೊ ಅದಕ್ಕೆ ಒಂದು ಜನರೇಷನ್ ಅಪ್ಡೇಟು ಬಂತು, ಅದರಲ್ಲಿ ವಿಡಿಯೋ ಮಾಡಲಿದೆ. ಆಕ್ಚುಲಿ ಒಳ್ಳೆ ಗಾಡಿಗಳು, ಪ್ರಾಪರ್ ಸ್ಪೋರ್ಟ್ಸ್ ಟೂರರ್. ಬಟ್ ಈ ಗಾಡಿಯಲ್ಲಿ ಎಕ್ಸಾಸ್ಟು ಅದಕ್ಕಿಂತ ಸ್ವಲ್ಪ ಜೋರಾಗೇ ಇದೆ. ಸೊ ಡೆಫಿನೆಟ್ಲಿ 5,000 RPM ವರೆಗೂ ವೈಬ್ರೇಷನ್ಸ್ ಕಮ್ಮಿ ಇದೆ. ಬಿಕಾಸ್ ನಾನು ಆಲ್ರೆಡಿ ಒಂದು RTR 310 ಓಡಿಸಿದೆ, ಅದರಲ್ಲಿ ಬಿರಿ ವೈಬ್ರೇಷನ್ಸ್ ಇತ್ತು. ಬಟ್ ರೀಸೆಂಟ್ ಆಗಿ ನಮ್ಮ ಬೆಂಗಳೂರಲ್ಲಿ ಕೆಲವು ಪಾರ್ಟ್ಸ್ ಆಫ್ ಇಂಡಿಯಾದಲ್ಲಿ ಸರ್ವಿಸ್ ಕ್ಯಾಂಪ್ ಅಂತ ಕಂಡಕ್ಟ್ ಮಾಡಿದ್ದಾರೆ. ಸೊ ಅದ್ರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಈ ವೈಬ್ರೇಷನ್ ಕಿಟ್ಸ್ ಅನ್ನೋದನ್ನ ಇನ್ಸ್ಟಾಲ್ ಮಾಡಿದ್ದಾರೆ ಫ್ರೀ ಆಫ್ ಕಾಸ್ಟ್, ಯಾರ್ಯಾರು ಕಸ್ಟಮರ್ಸ್ ಅಟೆಂಡ್ ಮಾಡಿದ್ರೆ ಅವ್ರಿಗೆಲ್ಲ. ಸೊ ಅದರಿಂದ ಏನಾಗಿದೆ ಅಂದ್ರೆ ವೈಬ್ರೇಷನ್ಸ್ ಲೆವೆಲ್ ಕಮ್ಮಿ ಆಗ್ಬಿಟ್ಟಿದೆ. ಓ ಆಕ್ಚುಲಿ ಈ ಕ್ಲೈಮೇಟ್ ಕಂಟ್ರೋಲ್ ಸೀಟ್ಸ್ ಚೆನ್ನಾಗಿದೆ ಗುರು. ಸೀಟ್ ಎಲ್ಲ ಕೂಲ್ ಆಗಿದೆ. ಬಟ್ ದ ಬಿಗ್ಗೆಸ್ಟ್ thing that you'll notice is tires. Road 5 tires very good actually. ಬಟ್ ಇದೇನಂದ್ರೆ ಇದು ಬಿಲ್ಟ್ ಟು ಆರ್ಡರ್ ಮಾಡೆಲ್ ಅಲ್ಲ, ಡೈನಮಿಕ್ ಪ್ರೋ ಮಾಡೆಲ್. ಸೊ ಅದರಲ್ಲಿ ನಮಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಎಲ್ಲ ಸಿಗೋದು, ಬ್ರಾಸ್ ಚೈನು, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಎಲ್ಲಾನು. ಇನ್ನೂ ಸ್ವಲ್ಪ ಅಡಿಷನಲ್ ಫೀಚರ್ಸ್ ನಿಮಗೆ ದುಡ್ಡು ಸ್ಪೆಂಡ್ ಮಾಡಿದ್ರೆ ಸಿಗುತ್ತೆ. ಬಟ್ ಥ್ರಾಟಲ್ ಕ್ಯಾಲಿಬ್ರೇಷನ್ ಇಸ್ ನೈಸ್. ಕೆಲವು ನಮ್ಮ ವಿಡಿಯೋ ಫ್ರೆಂಡ್ಸ್ ಎಲ್ಲ ರಿಪೋರ್ಟ್ ಮಾಡಿದೇನಂದ್ರೆ ಸ್ವಲ್ಪ ಡೌನ್ ಲೈಕ್ ಥ್ರಾಟಲ್ ಕ್ಯಾಲಿಬ್ರೇಷನ್ ಸ್ವಲ್ಪ ಚೆನ್ನಾಗಿರ್ಲಿಲ್ಲ. ಅಗ್ರೆಷನ್ ಏನೋ ಚೆನ್ನಾಗಿದೆ, ಬಟ್ ಡೌನ್ ಶಿಫ್ಟ್ ಮಾಡುವಾಗ ಇಟ್ ಇಸ್ ಟೇಕಿಂಗ್ ದಟ್ ಮಿಲಿ ಸೆಕೆಂಡ್ ಎಕ್ಸ್ಟ್ರಾ ತಗೊಂತಿದೆ ಅಂತ ಹೇಳ್ತಿದ್ರು. ಬಟ್ ಆ ಥರ ಇಶ್ಯೂಸ್ ಏನೋ ಈ ಗಾಡಿಯಲ್ಲಿ ಸಿಗ್ಲಿಲ್ಲ ನನಗೆ. ನೋಡಿ, ಕ್ವಿಕ್ ಓವರ್ಟೇಕ್ಸ್ ಇವನ್ ಇನ್ ದ 4th ಗೇರಲ್ಲಿ ಕೂಡ ಕ್ವೈಟ್ ಈಸಿ. ರೈಡಿಂಗ್ ಕಂಫರ್ಟ್ ಚೆನ್ನಾಗಿದೆ ಗುರು, ಬಿಕಾಸ್ ಈಸಿಯಾಗಿ ನನ್ನ ಕಾಲು ಟ್ಯಾಂಕಿಗೆ ಟಕ್ಕಿನ್ ಆಗ್ತಾ ಇದೆ. ಫುಟ್ ಫ್ಲೆಕ್ಸ್ ಪೊಸಿಷನ್ ಕಂಫರ್ಟಬಲ್ ಆಗಿದೆ. ಹ್ಯಾಂಡ್ಲಿಂಗ್ ಪೊಸಿಷನ್ ಕೂಡ ಹ್ಯಾಂಡಲ್ ಬಾರ್ ಪೊಸಿಷನ್ ನೋಡಿ ಪ್ರಾಪರ್ ವೈಡ್ ಆಗಿದೆ. ಸ್ಟ್ರೀಟ್ ಫೈಟರ್ ಸ್ಟ್ಯಾಂಡ್ಸ್ ಇದೆ. ಡಿಸ್ಪ್ಲೇ ವಿಸಿಬಿಲಿಟಿ ಚೆನ್ನಾಗಿದೆ. ಮಿರರ್ ವಿಸಿಬಿಲಿಟಿ ಇಸ್ ಕ್ವೈಟ್ ವೈಡ್. ನನ್ನ ಹ್ಯಾಂಡ್ಸ್ ಏನೋ ಅಬ್ಸ್ಟ್ರಾಕ್ಟ್ ಮಾಡ್ತಾ ಇಲ್ಲ. ಈ ಗಾಡಿಯಲ್ಲಿ ನಮ್ಗೆ ವೈಬ್ರೇಷನ್ ಕಿಟ್ ಇದ್ರೂ ಕನ್ಸಿಡರಬಲ್ ವೈಬ್ರೇಷನ್ಸ್ ಇದೆ. ಹ್ಯಾಂಡಲ್ ಬಾರ್ ಅಲ್ಲಿ ಆಗಿರ್ಬೋದು, ಫುಟ್ ಪೆಕ್ಸ್ ಅಲ್ಲಿ ಆಗಿರ್ಬೋದು, ಟ್ಯಾಂಕ್ ಅಲ್ಲಿ ಆಗಿರ್ಬೋದು, ವೈಬ್ರೇಷನ್ಸ್ ಅಂತೂ ಇದೆ. ಅಂಡ್ ಹಳೆ ಗಾಡಿಯಲ್ಲಿ RR310 ಅಲ್ಲೂ ವೈಬ್ರೇಷನ್ಸ್ ಇತ್ತು, ಈಗ ಈ ಗಾಡಿಯಲ್ಲೂ ವೈಬ್ರೇಷನ್ಸ್ ಇದ್ದೇ ಇದೆ. ಸೊ ದಟ್ಸ್ ಒನ್ ಡಿಸ್ಅಡ್ವಾಂಟೇಜ್. ಬಿಕಾಸ್ ಈಗಿನ ಕರೆಂಟ್ ಜನರೇಷನ್ KTM ಏನೈತಿ ಮಚ್ ಮೋರ್ ರಿಫೈನ್ಡ್ ಬೈಕ್ ಅಂತಾನೆ ಹೇಳ್ಬೇಕು. ಆಲ್ಮೋಸ್ಟ್ ನಮಗೆ 12 BHP ಜಾಸ್ತಿ ಇದ್ರು ಸೇಮ್ ಪ್ರೈಸ್ ಪಾಯಿಂಟ್ ಅಲ್ಲಿ. ಈವನ್ ಟಾರ್ಕ್ ಕೂಡ ಕ್ಲೋಸ್ ಟು 37 ಅಂದ್ರೆ ನಮ್ಗೆ 9 ರಿಂದ 10 BHP ನಮ್ಗೆ ಜಾಸ್ತಿ ಸಿಗ್ತಾ ಇದೆ. ಅಷ್ಟಿದ್ರು ಗಾಡಿ
NVH ಲೆವೆಲ್ಸು ವೈಬ್ರೇಷನ್ಸ್ ಎಲ್ಲ ತುಂಬಾ ಕಮ್ಮಿ ಇದೆ ಆ ಗಾಡಿಯಲ್ಲಿ. ಸೊ ಐ ಕೈಂಡ್ ಲೈಕ್ ದಟ್ ಒನ್. ಬಟ್ ಏನು ಇಷ್ಟ ಆಯ್ತು ಅಂದರೆ ಈ ಸ್ಲಿಪ್ಪರ್ ಕ್ಲಚ್, ಈ ಗೇರ್ ಬಾಕ್ಸ್ ಇಟ್ಸ್ ಆಕ್ಚುಲಿ ವೆರಿ ಸ್ವೀಟ್. ಪರ್ಫಾರ್ಮೆನ್ಸ್ ಆಫ್ ದ ಚಾಸಿ ಕೂಡ ಚೆನ್ನಾಗಿದೆ. ಬಟ್ ಎ ಗುಡ್ ಬೈಕ್ ಸಿಟಿಯಲ್ಲಿ ಹೋಗೋದಕ್ಕೆ. ಸೊ ನಾನು ಹೇಳ್ದಂಗೆ ಹಿಂದೆ ಸ್ಪ್ರಾಕೆಟಿಂಗ್ನ ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟಿದ್ರೆ, ಸೊ ಅದರಿಂದ ಏನಂದರೆ ನಮಗೆ ಲೋ ಎಂಡು ಮಿಡ್ ಎಂಡು ಪವರ್ ಚೆನ್ನಾಗಿದೆ, ಇನ್ನೂ ಸ್ವಲ್ಪ ಟಾರ್ಟಿ ಟ್ರಾಕ್ಟಬಲ್ ಆಗಿದೆ. ಬಟ್ ಏನಂದರೆ ಟಾಪ್ ಎಂಡಲ್ಲಿ ಸ್ವಲ್ಪ ನಮಗೆ RR310ಗಿಂತ ಈ ಗಾಡಿಯಲ್ಲಿ ಸ್ವಲ್ಪ ಕಡಿಮೆ ಟಾಪ್ ಎಂಡ್ ಸ್ಪೀಡ್. ಇವರು ಕ್ಲೇಮ್ ಮಾಡಿರೋದು ಬಂದು 150 km/h ಸ್ಪೀಡ್ ಹೋಗುತ್ತೆ ಅಂತ. ಬಟ್ ಐ ಥಿಂಕ್ ಅದಕ್ಕಿಂತ ಜಾಸ್ತಿನೇ ಹೋಗುತ್ತೆ. ವೈಬ್ರೇಷನ್ಸ್ ತುಂಬ ಜಾಸ್ತಿ ಇದೆ ಗುರು. ಬಟ್ ಎಕ್ಸಾಸ್ಟ್ ಸೌಂಡ್ ಅಂದು ಸಕ್ಕದಾಗಿದೆ. ಐ ಕೈಂಡ್ ಲೈಕ್ ಇಟ್. ಸೊ ನಾವು ಸ್ಪೋರ್ಟ್ಸ್ ಮೋಡಲ್ಲಿ ಓಡಿಸ್ತಾ ಇದ್ದೀವಿ, ಫುಲ್ ಪವರ್ ಇದೆ. ಸೊ ಟ್ರ್ಯಾಕ್ ಮೋಡಲ್ಲಿ ನಮಗೆ ಐ ಥಿಂಕ್ ಟ್ರಾಕ್ಷನ್ ಕಂಟ್ರೋಲ್ ಆನ್ ಇರುತ್ತೋ ಆಫ್ ಇರುತ್ತೋ ಗೊತ್ತಿಲ್ಲ, ಬಟ್ ಮ್ಯಾನ್ಯುಯಲ್ ಕೂಡ ನಾವು ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಫ್ ಮಾಡ್ಕೊಬೋದು. ಸೊ ದಟ್ಸ್ ಆಕ್ಚುಲಿ ಎ ಗುಡ್ ಥಿಂಗ್. ಮೋಸ್ಟ್ ಆಫ್ ದ ಬೈಕ್ಸ್ ನಮಗೆ ಟ್ರಯಂಫ್ ಅಲ್ಲಿ, KTM ಅಲ್ಲಿ ಎಲ್ಲದರಲ್ಲೂ ಟ್ರಾಕ್ಷನಲ್ ಕಂಟ್ರೋಲ್ ಬರ್ತಾ ಇದೆ. ಸೊ ಬಟ್ ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್ ಪರವಾಗಿಲ್ಲ, ಇಟ್ಸ್ ಪ್ರಿಟಿ ನೈಸ್. ಇಫ್ ಯು ಸಿ, ನಾನು ಸೆಕೆಂಡ್ ಜನರೇಷನ್ ಡ್ಯೂಕಲ್ಲಿ ಕ್ವಿಕ್ ಶಿಫ್ಟರ್ ಇತ್ತು, ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಇವನ್ ಅಡ್ವೆಂಚರ್ 390 ಕ್ವಿಕ್ ಶಿಫ್ಟರ್ ಇತ್ತು. ಹಳೆ ಜನರೇಷನ್ ಕಂಪೇರ್ ಮಾಡಿದ್ರೆ ಈ ಗಾಡಿಯಲ್ಲಿ ತುಂಬ ಚೆನ್ನಾಗಿದೆ. ಬಟ್ ಈಗ KTM ಡ್ಯೂಕ್ 390 ಹೊಸ Gen 3ಯಲ್ಲಿ ಇಟ್ಸ್ ಆಕ್ಚುಲಿ ಮಚ್ ಬೆಟರ್, ಸೇವ್ ಆಗಿದೆ ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್. ಏನು ಸ್ವಲ್ಪ ಹೊತ್ತಾದ್ಮೇಲೆ ಆ ವೆಂಟಿಲೇಷನ್ ಸೀಟ್ಸ್ ಏನು ಅಷ್ಟೊಂದು ಗೊತ್ತಾಗ್ತಿಲ್ಲ. ಬಟ್ ಏನಂದರೆ ನೀವೇನಾದ್ರು ಸ್ವಲ್ಪ ದಪ್ಪ ಇದ್ದೀರಾ ಹೈಟ್ ಜಾಸ್ತಿ ಅಂದರೆ ಸೀಟಲ್ಲಿ ಮೂವ್ಮೆಂಟ್ ಸ್ವಲ್ಪ ಕಡಿಮೆ. ಸಣ್ಣಕ್ಕಿರೋರಿಗೆ, ಕುಳ್ಳಕ್ಕಿರೋರಿಗೆ ಇಟ್ಸ್ ಆ್ಯಕ್ಚುಲಿ ಪ್ರಿಟಿ ವೈಡ್ ಸೀಟ್ ಕಂಫರ್ಟ್ ಆ್ಯಕ್ಚುಲಿ. ಬಟ್ ಏನಂದರೆ ನಾವು ಹಿಂದೆ ಮುಂದೆ ಹೋದರೆ ಆ ಹಿಂದೆ ಸೀಟಲ್ಲಿ ಸ್ವಲ್ಪ ಬಂಪ್ ಇದೆ. ಸೊ ಆ ಬಂಪು ನಮ್ಗೆ ಹೊಡಿತಾ ಇದೆ. ಸೊ ಮೊಬಿಲಿಟಿ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ಕ್ವಿಕ್ ಓವರ್ಟೇಕ್ಸ್ ಆರ್ ಈಸಿ. ಹಾಗೆ ಸಸ್ಪೆನ್ಷನ್ ಬಗ್ಗೆ ಮಾತಾಡೋಣ. ನಾಟ್ ಸೋ ಸ್ಟಿಫ್ ಸಸ್ಪೆನ್ಷನ್. ಈ ಸ್ಟಾಕ್ ಸೆಟ್ಟಿಂಗ್ ಅಲ್ಲಿ ಇರೋದು, ಅಡ್ಜಸ್ಟಬಿಲಿಟಿ ಆಪ್ಷನ್ ಇಲ್ಲ ಫ್ರಂಟ್ ಅಲ್ಲಿ. ನಾಟ್ ಸೋ ಸಾಫ್ಟ್ ಬಟ್ ಪರ್ಫೆಕ್ಟ್. ನೀವು ಕಾರ್ನರಿಂಗ್ ಮಾಡುವಾಗ ಕಾನ್ಫಿಡೆನ್ಸ್ ಅನ್ನೋದಿದೆ. ಇಟ್ ಹೋಲ್ಡ್ಸ್ ಇಸ್ ಪೊಸಿಷನ್ ವೆರಿ ವೆಲ್, ಬಿಕಾಸ್ ಟೈರ್ಸ್ ಜೊತೆಗೆ ನಮಗೆ ಸಸ್ಪೆನ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಅದರಿಂದ ಸಸ್ಪೆನ್ಷನ್ ಇಸ್ ಡೀಸೆಂಟ್ ಅಂತ ಹೇಳಬೇಕು. ಬಟ್ ಇವ್ರೇನಂದ್ರೆ ಈ ಗಾಡಿ ಆಕ್ಚುಲಿ ಟೂರಿಂಗ್ ಮೋಟರ್ ಸೈಕಲ್ ಅಲ್ಲ, ಪ್ರಾಪರ್ ಸಿಟಿ ನೇಕೆಡ್ ಸ್ಟ್ರೀಟ್ ಫೈಟರ್ ಮೋಟರ್ ಸೈಕಲ್. ಸ್ಟ್ರೀಟ್ ಅಂದ್ರೇನೆ ಈ ಸ್ಟ್ರೀಟ್ಸ್ ಸಿಟಿಗೆ ಗುರು. ಸ್ಟ್ರೀಟ್ ಫೈಟರ್ ಮೋಟರ್ ಸೈಕಲಲ್ಲಿ ಇನ್ನೂ ಸ್ವಲ್ಪ ಸಸ್ಪೆನ್ಷನ್ ಸ್ವಲ್ಪ ಸಾಫ್ಟಾಗಿ ಕೊಟ್ಟಿದ್ರೆ ಚೆನ್ನಾಗಿರೋದು. ಬಟ್ ನೀವು ಅದೇ BTO ಡೈನಮಿಕ್ ಪ್ರೋ ಆಪ್ಷನ್ನ ತೊಗೊಂಡ್ರೆ ಅದರಲ್ಲೇ ನಿಮಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಸಿಗುತ್ತೆ. ಅದರಿಂದ ದಟ್ಸ್ ಆ್ಯಕ್ಚುಲಿ ಎ ಗುಡ್ ಥಿಂಗ್. ಬಟ್ KTM ಅವರು ಈ ಥರ ತಲೆನೋವು ಏನೂ ಇಟ್ಟಿಲ್ಲ. ಡೈರೆಕ್ಟ್ ಒಂದೇ ಮಾಡಲ್, ಅದರಲ್ಲಿ ನಿಮ್ಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ನು ಸಿಗುತ್ತೆ, ಒಳ್ಳೆ ಪವರ್ ಸಿಗುತ್ತೆ, ಆಲ್ಮೋಸ್ಟ್ ತುಂಬ ಎಲೆಕ್ಟ್ರಾನಿಕ್ಕು ಸಿಗುತ್ತೆ. ಸೊ ಕ್ರೂಸ್ ಕಂಟ್ರೋಲ್ ಬಗ್ಗೆ ಮಾತಾಡೋಣ. ಅದು ಸ್ಟಾರ್ಟ್ ಮಾಡೋದು ತುಂಬ ಈಸಿ. ಇಲ್ಲಿದೆ ನೋಡಿ, ಈ ಬಟನ್ನ ಪ್ರೆಸ್ ಮಾಡಿ ಫಸ್ಟ್ ಎಂಗೇಜ್ ಮಾಡಬೇಕು. ನೋಡಿ ಈಗ ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡಿದ್ದೀನಿ, ಒಂದೇ ಬಟನ್, ತುಂಬ ಸಿಂಪಲ್. 53ಗೆ ಸೆಟ್ ಮಾಡಿಬಿಟ್ಟಿದ್ದೀನಿ ನೋಡಿ, 53ಅಲ್ಲಿ ಹೋಗ್ತಾ ಇರೋದೆ. ಬ್ರೇಕ್ ಏನಾದ್ರು ಪ್ರೆಸ್ ಮಾಡಿದ್ರೆ ಡಿಸೆಂಗೇಜ್ ಆಗಿಬಿಡುತ್ತೆ. ಜಸ್ಟ್ ಇದನ್ನು ನಾವು ಪ್ರೆಸ್ ಮಾಡಿದ್ರೆ ಮತ್ತೆ ಎಂಗೇಜ್ ಆಗುತ್ತೆ. ಡಿಸೆಂಗೇಜ್ ಮಾಡಿಬಿಟ್ಟಿದ್ದೀನಿ. ಈಗ ಕ್ರೂಸ್ ಕಂಟ್ರೋಲ್ ಎಂಗೇಜ್ ಮಾಡೋಕ್ಕಾಗ. ಸೊ ಯೂಸ್ಫುಲ್ ಫೀಚರ್. ನಾವೇನಾದ್ರು ಟೂರಿಂಗ್ ಮಾಡಬೇಕಾದ್ರೆ ಪ್ರಾಪರ್ ಪ್ಲೇನ್ ಹೈವೇಸಲ್ಲಿ ಯೂಸ್ ಆಗುತ್ತೆ. ಬಟ್ ಇದರಲ್ಲಿ ನಮಗೆ ಈ ಡುಕಾಟಿ ಮಲ್ಟಿ ಸ್ಟಾರ್ಡರ್ V4 ಅಲ್ಲಿ, ಇಲ್ಲ ಈಗ ಹೊಸ BMW GS ಬಂದಿದೆ ಅಲ್ಲ 1300 GS, ಅದರಲ್ಲಿ ಇರೋ ಥರ ರೇಡಾರು ಎಲ್ಲ. ಸೊ ರೇಡಾರ್ ಇದ್ರೆ ಏನಾಗುತ್ತೆ ಅಂದರೆ ಮುಂದೆ ಏನಾದರೂ ಗಾಡಿ ಹೋಗ್ತಿದೆ ಅಂದರೆ ನಮಗೆಲ್ಲ ಗೊತ್ತಾಗ್ಬಿಡುತ್ತೆ. ಐ ಮೀನ್ ಗಾಡಿಗೆ ಗೊತ್ತಾಗುತ್ತೆ, ಸೆನ್ಸರ್ ಇರುತ್ತಲ್ವಾ. ಸೊ ಅದ್ರ ಪ್ರಕಾರ ಸೊ ಇಟ್ ಸೆನ್ಸಸ್ ಅಂದರೆ ಸ್ಪೀಡ್ ಕಮ್ಮಿ ಮಾಡ್ತಾ ಹೋಗುತ್ತೆ, ಈಗ ಜಾಸ್ತಿ ಮಾಡ್ತಾನೆ ಹೋಗುತ್ತೆ. ಸೊ ಆ ಥರ ಇದರಲ್ಲಿ ಇಲ್ಲ. ಬಟ್ ಇದ್ರಲ್ಲಿ ಏನಂದರೆ ನಿಮಗೆ BTO ಮಾಡಲಿ ಅಡ್ಯಾಪ್ಟಿವ್ ಕಾರ್ನರಿಂಗ್ ಕಂಟ್ರೋಲ್, ಅಡ್ಯಾಪ್ಟಿವ್ ABS, ಲೈಕ್ ಕಾರ್ನರ್ ಮಾಡುವಾಗ ಸ್ಪೀಡ್ ಕಮ್ಮಿ ಆಗೋದು, ಇದೆಲ್ಲ ವರ್ಕೌಟ್ ಆಗುತ್ತೆ. ಸೊ ವೆರಿ ಅಡ್ವಾನ್ಸ್ಡ್ ಅಂಡ್ ವೆರಿ ಗುಡ್ ಅಂತಾನೆ ಅಪ್ರಿಷಿಯೇಟ್ ಮಾಡಬೇಕು TVS ಅವ್ರನ್ನ. ತುಂಬಾ ಮ್ಯಾನುಫ್ಯಾಕ್ಚರರ್ಸ್ ಈ ತರ ಫೀಚರ್ಸ್ ಕೊಟ್ಟರೆ ಪ್ರೈಸ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಅಂತ ಕೊಡೋದೇ ಇಲ್ಲ. ಈ ತರ ಆಪ್ಷನ್ ಕೊಟ್ಟಿರೋದು ಕಸ್ಟಮರ್ಸ್ಗೆ ತುಂಬಾ ಒಳ್ಳೇದು. ಬಿಕಾಸ್ ಬೇಕಾಗಿರೋರು ತಗೊಂತಾರೆ. ರೋಡ್ ಇಷ್ಟು ವರ್ಷ ಆಗಿದ್ರೆ ಎಲ್ಲಿ ಕ್ರೂಸ್ ಕಂಟ್ರೋಲ್ ಎಂಗೇಜ್ ಮಾಡೋದು. ಬಟ್ ಕ್ರೂಸ್ ಕಂಟ್ರೋಲ್ ವರ್ಕ್ ಆಗ್ತಿದೆ. ಬಟ್ ಇದು ಜಸ್ಟ್ ಸ್ಟಾಕ್ ಕ್ರೂಸ್ ಕಂಟ್ರೋಲ್ ಅಷ್ಟೇ. ಈ ಟಾಪ್ ಎಂಡ್ ಮಾಡಲಲ್ಲಿ ಇರೋದು ನಿಮಗೆ BTO ಮಾತ್ರನೇ ನಿಮಗೆ ಕಾರ್ನರಿಂಗ್ ಕ್ರೂಸ್ ಕಂಟ್ರೋಲು, ಕಾರ್ನರಿಂಗ್ ABS, ಈ ನಾನ್ಸೆನ್ಸ್ಗಳೆಲ್ಲ, ಡೈನಾಮಿಕ್ ಪ್ರೋ ಎಲ್ಲ ಅದರಲ್ಲೇ ಇರೋದು. ಬಟ್ ಫಾರ್ ಸಮ್ ಇಟ್ಸ್ ಎ ಗುಡ್ ಫೀಚರ್. ಸೊ ಬ್ರೇಕಿಂಗ್ ಬಗ್ಗೆ ಮಾತಾಡಿದ್ರೆ ಸ್ಪೋರ್ಟ್ಸ್ ಮೋಡಲ್ಲಿ ಬ್ರೇಕಿಂಗ್ ಹಾರ್ಡ್ವೇರ್ ಇಸ್ ಪ್ರಿಟಿ ನೈಸ್. ಐ ಲೈಕ್ ದ ಬ್ರೇಕಿಂಗ್ ಹಾರ್ಡ್ವೇರ್. 300mm ಡಿಸ್ಕ್ ಬ್ರೇಕ್ ಇದೆ. ಬೈಟ್ ಆ್ಯಕ್ಚುಲಿ ಈಸಿಯಾಗಿ ಸ್ಟಾಪಿ ಹೊಡೆಯುತ್ತೆ. ಸೊ ಈವನ್ ಆ ಸೆನ್ಸರ್ಸ್ ಕೂಡ ಅದರಲ್ಲಿ ಇರುತ್ತೆ, ಸೇಫ್ಟಿ ಫೀಚರ್ಸ್. ಸೊ ಆ್ಯಂಟಿ ವೀಲಿ ಕಂಟ್ರೋಲು, ಟಾಪಿ ಕಂಟ್ರೋಲು. ಸೊ ಈ ಥರ ಎಲ್ಲ ನಾವೇನಾದ್ರು ಹಾರ್ಡ್ ಆಕ್ಸಿಲೇಟ್ ಮಾಡುವಾಗ ಅದು ಥ್ರಾಟಲ್ನ ಕಟ್ ಆಫ್ ಮಾಡಿಬಿಟ್ಟು ನಮಗೆ ವೀಲಿ ಪಾಪ್ ಮಾಡೋಕ್ಕೆ ಬಿಡೋಲ್ಲ. ಬಟ್ ನಾವು ಆಫನ್ನು ಮಾಡ್ಕೊಬೋದು. ಬಿಕಾಸ್ ಸ್ಟ್ರೀಟ್ ಫೈಟರ್
ಒಂದು ಒಳ್ಳೆ ಇದು ಮೋಟರ್ ಸೈಕಲ್ ಆಗಿರೋದ್ರಿಂದ ತುಂಬ ಜನ ವೀಲೀಸ್ ಎಲ್ಲ ಮಾಡ್ತಾ ಇರ್ತಾರೆ. ಲೈಫ್ ಸ್ಟೈಲ್ ಮೋಟರ್ ಸೈಕಲ್ ಇದು ಒಂಥರ, ಅದಕ್ಕೆ ಫ್ಲಾಶಿ ಕಲರ್ಸ್ ಎಲ್ಲ ಕೊಟ್ಟಿರೋದು. ಬಟ್ ನನಗೆ ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಇದೆ, ಫ್ಯೂಯಲ್ ಟ್ಯಾಂಕ್ ಇನ್ನೂ ಸ್ವಲ್ಪ ರೇಂಜ್ ಕೊಡಬೇಕಾಗಿತ್ತು, ಇಲ್ಲಾಂದ್ರೆ ಪದೇ ಪದೇ ಪೆಟ್ರೋಲ್ ಹೋಗ್ಲೇಬೇಕು. ಹಾಗೆ ನಾವೇನಾದ್ರು ಕ್ರೂಸ್ ಕಂಟ್ರೋಲ್ ಆಫ್ ಮಾಡ್ಬೇಕಂದ್ರೆ ಜಸ್ಟ್ ಈ ಬಟನ್ ಪ್ರೆಸ್ ಮಾಡಿದ್ರೆ ಆಫ್ ಆಗ್ಬಿಡುತ್ತೆ. ಒಂದು ಒಳ್ಳೆ ಇಂಪ್ರೆಸಿವ್ ಮೋಟರ್ ಸೈಕಲ್. ಬಟ್ ಏನೇನು ಔಟ್ರೈಟ್ ಪರ್ಫಾರ್ಮೆನ್ಸ್, ಔಟ್ರೈಟ್ ನಾನು ಟೂರಿಂಗ್ ಮಾಡುವಾಗ 130 140 120 ಕಾನ್ಸ್ಟೆಂಟ್ ಆಗಿ ಹೋಗ್ಬೇಕಂದ್ರೆ ಈ ಮೋಟರ್ ಸೈಕಲ್ ಅಷ್ಟೊಂದು ಕಂಫರ್ಟಬಲ್ ಇರೋದಿಲ್ಲ. ಸೊ ದ್ಯಾಟ್ಸ್ ಒನ್ ಥಿಂಗ್. ಆ್ಯಂಡ್ ಇಂಜಿನ್ ಲೈಫ್ ಸೈಕಲ್ ಕೂಡ ಆಲ್ಮೋಸ್ಟ್ ಫ್ಯಾಗ್ ಆ್ಯಂಡ್ ಇಂಜಿನ್ ಔಟ್ಡೇಟ್ ಆಗ್ಬಿಟ್ಟಿದೆ ಗುರು. ತುಂಬ ಔಟ್ಡೇಟೆಡ್ ಇಂಜಿನು. ಅಪ್ಡೇಟೆಡ್ ಇಂಜಿನ್ ಕೊಡಲೇಬೇಕು. 2014ರಲ್ಲಿ ಸ್ಟಾರ್ಟ್ ಆಗಿರೋ ಡೆವಲಪ್ಮೆಂಟ್ ಇಂಜಿನ್ ಆಲ್ಮೋಸ್ಟ್ 10 ವರ್ಷ ಆಗ್ಬಿಟ್ಟಿದೆ ಇಂಜಿನ್ಗೆ, ಟೆಸ್ಟಿಂಗು ಪ್ಲಸ್ ಪ್ರೊಡಕ್ಷನಲ್ಲಿ. ಅಷ್ಟು ಓಲ್ಡ್ ಇಂಜಿನ್ ಈಗ ಜನ್ರೇಷನ್ಗೆ ತಕ್ಕಾಗೆ ಪವರೇ ಆಗಿರಲಿ ಟೆಕ್ನಾಲಜಿನೇ ಆಗಿರಲಿ ಇಂಜಿನಲ್ಲಿಲ್ಲ. ಇಂಜಿನ್ ಔಟ್ಸೈಡ್ ಎಲ್ಲ ಇದೆ, ಇಂಜಿನಲ್ಲಿಲ್ಲ. ಸೊ ಬನ್ನಿ ನನ್ನ ಕೊನೆಗೆ ನಿಮ್ಮ ಅನಿಸಿಕೆ ಏನು ಈ RTR 310 ಬಗ್ಗೆ? ನಾವೇನಾದ್ರು ತಗೊಬೇಕಾ ಬೇಡವಾ ಅಂದ್ರೆ, ಸ್ಟ್ರೀಟ್ ಫೈಟರ್ ನೇಕೆಡ್ ಮೋಟರ್ ಸೈಕಲ್ಸ್ ನಮ್ಗೆ ಇರೋದೇ ಕಡಿಮೆ. ನಮ್ KTM ಇದೆ 390, ಈಗ KTM 250 ತುಂಬಾನೇ ಚೆನ್ನಾಗಿದೆ. ಬಟ್ KTM RTR 310ಗಿಂತ ಸೋ ಫಾರ್ ಅಹೆಡ್. ಯಾಕಂದ್ರೆ ಪರ್ಫಾರ್ಮೆನ್ಸ್ ವೈಸ್ ಅಲ್ಲಿ ಇಂಜಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರ್ಬೋದು, ಬಿಕಾಸ್ ಪವರ್ ಅದನ್ನ ನೋಡಿದ್ರೆ 399cc ಇಂಜಿನ್ ಅಲ್ಲಿ ನಿಮ್ಗೆ ಕ್ಲೋಸ್ ಟು 47 BHP ಪವರ್ ಸಿಗ್ತಾ ಇದೆ. ವೆರಾಸ್ ಇದು ಇನ್ನು 35-36 ಇದೆ. ಸೊ ಪರ್ಫಾರ್ಮೆನ್ಸ್ ವೈಸ್ ಅವ್ರು ಎಲ್ಲೋ ಇದ್ದಾರೆ, ಸೇಮ್ ಪ್ರೈಸ್ ಪಾಯಿಂಟ್ ಅಲ್ಲೇ, ಸೇಮ್ 3 ಲಕ್ಷ 3,10,000 ಬಿಕಾಸ್ ಇದರ ಟಾಪ್ ಎಂಡ್ ಮಾಡೆಲ್ ವಿತ್ ದ ಡೈನಮಿಕ್ ಪ್ರೋ ಕಿಟ್ ಜೊತೆಗೆ ಇದು ಆಲ್ಮೋಸ್ಟ್ ಎಕ್ಸ್ ಶೋರೂಮೇ 3 ಲಕ್ಷ ಹತ್ತತ್ರ ಅದೇ ಸೇಮ್ ಪ್ರೈಸ್ ಪಾಯಿಂಟ್ ಅಲ್ಲಿ ಇದೆ. ನಿಮ್ಗೆ RTR 310 ಎಲ್ಲಿ ಅಹೆಡ್ ಕಾಣಿಸುತ್ತೆ ಅಂದ್ರೆ ಡೆಫಿನೆಟ್ಲಿ ಫೀಚರ್ಸ್, ಈ ಟೆಕ್ ಸೇವಿ ಇದರಲ್ಲಿ ಅಹೆಡ್ ಇದೆ. ನಿಮ್ಗೆ KTM ಅಲ್ಲಿ ನಿಮ್ಗೆ ಈ ಯಾವುದೇ ಫೀಚರ್ಸ್ ಬರೋದೇ ಇಲ್ಲ. ಬಟ್ ಅದ್ರಲ್ಲಿ ನಿಮ್ಗೆ ಏನ್ ಅಡ್ವಾಂಟೇಜ್ ಅಂದ್ರೆ, ಸೇಮ್ ಸ್ಪೆಕ್ ಮಾಡೆಲ್ ಅಲ್ಲಿ ನಿಮ್ಗೆ ಬಿಲ್ಟ್ ಟು ಆರ್ಡರ್ ಅಲ್ಲಿ ಮಾತ್ರ ನಿಮ್ಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್, ಅಡಿಷನಲ್ ಫೀಚರ್ಸ್, ಕಾರ್ನರಿಂಗ್ ಮಾಡುವಾಗ ಕ್ರೂಸ್ ಕಂಟ್ರೋಲ್ ಅಡ್ಜಸ್ಟ್ ಆಗೋದು, ವೀಲಿ ಕಂಟ್ರೋಲು, ಈ ಹಲವಾರು TPMS ಎಲ್ಲ ನಿಮ್ಗೆ ಓನ್ಲಿ ಬಿಲ್ಟ್ ಟು ಆರ್ಡರ್ ಅಲ್ಲಿ ಮಾತ್ರ ಸಿಗೋದು. ಬಟ್ ಅದ್ರಲ್ಲಿ ನಿಮ್ಗೆ ಒಂದೇ ಮಾಡೆಲ್, ಡೆಫಿನೆಟ್ಲಿ ಗುಡ್ ಅಡಿಷನ್. ಬಟ್ ಏನಂದ್ರೆ, ನಾನು ಸ್ಟಾರ್ಟಿಂಗ್ ಆಫ್ ದ ವಿಡಿಯೋ ಅಲ್ಲಿ ಹೇಳಿದ್ನಲ್ಲ, ಇಂಜಿನ್ ಲೈಫ್ ಸೈಕಲ್ ಆಲ್ಮೋಸ್ಟ್ ಫ್ಯಾಗ್ ಎಂಡ್ ಆಗಿದೆ. ಅಂಡ್ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜಸ್ ಈ ಇಂಜಿನ್ಗೆ ಏನಂದ್ರೆ, ಪವರ್ ಟಾಪ್ ಎಂಡಲ್ಲಿ ಬರ್ಬೇಕಾದ್ರೆ ವೈಬ್ರೇಷನ್ಸ್ ತುಂಬಾನೇ ಆಗ್ತಿತ್ತು, ತುಂಬ ಬಝಿ ಆಗಿರ್ತಾ ಇತ್ತು. ಬಟ್ ಏನಂದ್ರೆ RR 310 ಅಲ್ಲಿ ನಿಮಗೆ ಫೇರಿಂಗ್ ಬರ್ತಿತ್ತಲ್ಲ, ಇಂಜಿನ್ ನಾಯ್ಸಸ್ ಸ್ವಲ್ಪ ಕಡಿಮೆ ಕೇಳಿಸ್ತಾ ಇತ್ತು. ಬಟ್ ಇದು ನೇಕೆಡ್ ಮೋಟರ್ ಸೈಕಲ್ ಆಗಿರೋದ್ರಿಂದ ಇನ್ನು ಮಚ್ ಮೋರ್ ಪ್ರಿನೌನ್ಸ್ ಆಗಿ ನಿಮಗೆ NVH ಲೆವೆಲ್ಸ್ ತುಂಬ ಜಾಸ್ತಿ ಇದೆ. ಸೊ ದ್ಯಾಟ್ಸ್ ಒನ್ ಥಿಂಗ್. ನಿಮ್ಗೆ ಏನಾದರೂ ಫೀಚರ್ಸ್ ಬೇಕೇ ಬೇಕು ಗುರು ನನಗೆ ಅಂದರೆ, ಇನ್ನೂ ಒಂದು 22,000 ಜಾಸ್ತಿ ಕೊಟ್ಬಿಟ್ಟು ನಿಮಗೆ BTO ತೊಗೊಳ್ಳಿ. ಬಟ್ ತೊಗೊಂಡ್ರೆ ನಿಮ್ಗೆ ಏನಂದರೆ ರೈಡ್ ಕಂಫರ್ಟ್ ಇನ್ನೂ ಇಂಪ್ರೂವ್ ಆಗುತ್ತೆ. ಬಿಕಾಸ್ ಅದರಲ್ಲಿ ನಿಮ್ಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್, ಬಿಕಾಸ್ ಇದರಲ್ಲಿ ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫ್ ಆಗಿದೆ. ಆ್ಯಂಡ್ ಹೋಪ್ ಈ ವಿಡಿಯೋಲಿ ನಿಮಗೆ ಎಲ್ಲ ಮಾಹಿತಿ ಡೀಟೇಲ್ಸ್ನ ಕೊಟ್ಟಿದ್ದೀನಿ ಅನ್ಕೊತೀನಿ. ಆ್ಯಂಡ್ ನಿಮ್ಗೆ ಇನ್ನೇನಾದರೂ ಪ್ರಶ್ನೆ ಇದ್ದರೆ, ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸೊ ದ್ಯಾಟ್ ಈ ವಿಡಿಯೋ ತುಂಬ ಜನಕ್ಕೆ ಪುಷ್ ಆಗಲಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ನಮ್ಮ ಇಂಡಿಯನ್ ಈ ಗಾಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಹೇಳಿ. ಆ್ಯಂಡ್ ಚಲೋ, ಟೇಕ್ ಕೇರ್. ಜೈ ಕರ್ನಾಟಕ.